Good morning, students. In today's video, that is, we'll discuss extractions of gold and silver. The extraction of gold and silver, that is metallurgy of gold and silver. Actually, the metallurgy of gold and silver, metallurgy of gold. Metallurgy of gold. Metallurgy of gold. Here, the metallurgy of gold, it's mainly consists of hydrometallurgical process. Gold, silver extraction, hydrometallurgical process. What is hydrometallurgy? That is, what is hydrometallurgy? ಏನು hydrometallurgy? It's very important. Hydrometallurgy. Hydrometallurgy. Hydro means water. It is a process of extraction of crude metal from their dissolved aqueous solutions by using suitable reducing agent. ಅರ್ಥ ಆಯ್ತಾ? ಒಂದು ಓರ್ನ್ ತಗೊಂಡು ಒಂದು ಸೂಟೇಬಲ್ ಸಾಲ್ವೆಂಟಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಆ ಸೊಲ್ಯೂಷನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಕ್ರೂಡ್ ಮೆಟಲ್ನ ಬೈ ಯೂಸಿಂಗ್ suitable reducing agent. That process is known as hydrometallurgy. It is the process of extraction of crude metals from their dissolved salt solutions. By using suitable reducing agent is called as hydrometallurgy. Here, hydrometallurgical process ನಿಮಗೆ ಅದು that is extraction of gold ಮತ್ತೆ silver. ಅರ್ಥ ಆಯ್ತಾ? ಗೋಲ್ಡ್ ಎ ಇತನ ಸಿಂಬಲ್ ಅರ್ಥ ಆಯ್ತಾ? ಇಲ್ಲಿ ನಿಮಗೆ ಇದ್ರ ಮೇಲೆ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕ್ವಶನ್ ಥಿಯರಿಯಲ್ಲಿ ಕೇಳಬಹುದು. CET ನೀಟ್ ಪಾರ್ಟ್ ಆಫ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಇವಾಗ ಏನು ದಟ್ ಈಸ್ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್. ಇವಾಗ ಗೋಲ್ಡ್ ಓರ್ಸ್ ಯಾವಪ್ಪ ಅಂದರೆ ನಿಮ್ಗೆ ಆ್ಯಕ್ಚುಲಿ NCERT ಡಿಸ್ಕಸ್ ಮಾಡಿಲ್ಲ. ಪ್ಲೇಸರ್ ಗೋಲ್ಡ್, ಆಲಿವ್ ಆಯಿಲ್ ಸ್ಯಾಂಡ್, ವೇನ್ ಗೋಲ್ಡ್. ಅರ್ಥ ಆಯ್ತಾ? ಇವೆಲ್ಲ ಗೋಲ್ಡ್ ಓರ್ಸ್. ಅರ್ಥ ಆಯ್ತಾ? ಗೋಲ್ಡ್ ಓರ್ಸ್, ವೇನ್ ಗೋಲ್ಡ್, ಪ್ಲೇಸರ್ ಗೋಲ್ಡ್, ಅರ್ಥ ಆಲಿವ್ ಆಯಿಲ್ ಸ್ಯಾಂಡ್. ಅರ್ಥ ಆಯ್ತು? ಇವೆಲ್ಲ ಗೋಲ್ಡ್ ಓರ್ಸ್, ಇಂಪಾರ್ಟೆಂಟ್ ಓರ್ಸ್. ಆ್ಯಕ್ಚುಲಿ ಅವನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವನ್ನ ಕಾನ್ಸಂಟ್ರೇಟ್ ಮಾಡ್ಕೊಳ್ತಕ್ಕಂಥ ಮೆಥಡ್ಗೆ ಪ್ಲೇಸರ್ ಮೆಥಡ್ ಅಂತ ಕರಿತೀವಿ, ಪ್ಲೇಸರ್ ಮೆಥಡ್ ಅಂತ. ಬಟ್ ನಿಮಗೆ NCERT ಡಿಸ್ಕಸ್ ಮಾಡಿಲ್ಲ. ಅರ್ಥ ಆಯ್ತಾ? ಏನು ಪ್ಲೇಸರ್ ಮೆಥಡ್? ವೆರಿ ಸಿಂಪಲ್. ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಯ್ತಾ ಇವನ್ನ ತಿಳ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಅಷ್ಟೇ ವಿನಃ ಥಿಯರಿಯಲ್ಲಿ ಏನು ಕೇಳೋದಿಲ್ಲ. ಪ್ಲೇಸರ್ ಮೆಥಡ್ ಏನು? ಪ್ಲೇಸರ್ ಮೆಥಡ್ ದ ವೇನ್ ಗೋಲ್ಡ್ ಅಥವಾ ಪ್ಲೇಸರ್ ಗೋಲ್ಡ್ ಅರ್ಥ ಆಯ್ತಾ ಅಥವಾ ಆಲಿವ್ ಆಯಿಲ್ ಸ್ಯಾಂಡ್ is making powder. That powdered ore, ಅರ್ಥ ಆಯ್ತಾ, is passed into a long that is cylindrical reservoir ಅಥವಾ long cylindrical tube ಅಂತ ಹೇಳೋಣ, which consists of cleats and troughs ಮತ್ತು cleats ಹೊಂದಿರ್ತವೆ. ಅರ್ಥ ಆಯ್ತಾ? ನಿಮಗೆ NCERT ಇಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಮಾತು ತಿಳ್ಕೊಂಡಿರಿ. ವೆರಿ ಸಿಂಪಲ್. ಡಯಾಗ್ರಾಮ್ ಕೂಡ ತುಂಬ ಸಿಂಪಲ್ ಇದೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇಲ್ಲಿಂದ ನಾವು ಆ ಪೌಡರ್ಡ್ ವೇನ್ ಗೋಲ್ಡ್ ಅಥವಾ ಪ್ಲೇಸರ್ ಗೋಲ್ಡ್ ಅಥವಾ ಆಲಿವ್ ಆಯಿಲ್ ಸ್ಯಾಂಡ್, ದಟ್ ಈಸ್ ಪೌಡರ್ಡ್ ಓರ್. ಅರ್ಥ ಆಯ್ತಾ? ಇಲ್ಲಿಂದ ಎ ಸ್ಟ್ರೀಮ್ ಆಫ್ ವಾಟರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟ್ರೀಮ್ ಆಫ್ ವಾಟರ್? ಸ್ಟೀಮ್ ಅಲ್ಲ, ಸ್ಟ್ರೀಮ್ ಆಫ್ ವಾಟರ್ ಅಥವಾ ಕರೆಂಟ್ ಆಫ್ ವಾಟರ್ ಅಥವಾ ಫೋರ್ಸ್ ಆಫ್ ವಾಟರ್. ಅರ್ಥ ಆಯ್ತಾ? ಇಲ್ಲಿಂದ ಪಾಸ್ ಮಾಡ್ತಾ ಇರ್ತೀವಿ. ಇಲ್ಲಿ ಪೌಡರ್ಡ್ ಓರ್ನ ಡ್ರಾಪ್ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಾ? ಈ ಸಿಲಿಂಡ್ರಿಕಲ್ ಟ್ಯೂಬಲ್ಲಿ ಟ್ರಬ್ಸ್ ಮತ್ತು ಕ್ಲೀಟ್ಸ್ ಇರ್ತವೆ. ಏನು ಹೇಳಿ? ಟ್ರಬ್ಸ್ ಮತ್ತು ಕ್ಲೀಟ್ಸ್. ವೆರಿ ಸಿಂಪಲ್. ದಿಸ್ ಈಸ್
ಟ್ರಫ್ಸ್. ಇವು ಏನು ಹೇಳಿವ ಟ್ರಫ್ಸ್. ಟ್ರಫ್ಸ್ ಅರ್ಥ ಆಯ್ತಾ? ಏನಂತ ಕರಿತೀವಿ ಇದಕ್ಕೆ? ಟ್ರಫ್ಸ್. ಅರ್ಥ ಆಯ್ತಾ? ಟ್ರಫ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇದಕ್ಕೆ ಕ್ಲೀಟ್ಸ್ ಇರ್ತವೆ. ಇವಕ್ಕೆ ಅಂತ ಕರಿತೀವಿ. ಇವಕ್ಕೆ ಕ್ಲೀಟ್ಸ್. ಅರ್ಥ ಆಯ್ತಾ? ಯಾವಾಗ ನಾವು ಇಲ್ಲಿ ಪೌಡರ್ಡ್ ಓವರ್ನ ಡ್ರಾಪ್ ಮಾಡ್ತೀವೋ ಆ ಪೌಡರ್ಡ್ ಓವರಲ್ಲಿ ಗೋಲ್ಡ್ ಪಾರ್ಟಿಕಲ್ಸ್ ಹ್ಯಾವಿಂಗ್ ಹೈ ಡೆನ್ಸಿಟಿ ಇದ್ದಾನೆ, ಹೈ ಡೆನ್ಸಿಟಿ ಇರ್ತವೆ. ಯಾವಾಗ ಪೌಡರ್ಡ್ ಗೋಲ್ಡ್ ಪಾರ್ಟಿಕಲ್ಸ್ ಹೈ ಡೆನ್ಸಿಟಿ ಇರ್ತಾವೋ, ಸ್ಟ್ರೀಮ್ ಆಫ್ ವಾಟರ್ನ ಇಲ್ಲಿ ಬಿಡ್ತಾ ಇದ್ರೆ ಆ ಪೌಡರ್ಡ್ ಗೋಲ್ಡ್ ಪಾರ್ಟಿಕಲ್ಸ್ ಇಲ್ಲಿ ಬಂದು ಕಲೆಕ್ಟ್ ಆಗ್ತವೆ. ಇಲ್ಲಿ ಈ ಟ್ರಫ್ಸಲ್ಲಿ ಬಂದು ಕಲೆಕ್ಟ್ ಆಗುತ್ತೆ. Because it's having high density. Because it's having high density. ಅರ್ಥ ಆಯ್ತಾ? ಈ ಕ್ಲೀಟ್ಸ್ ಏನಕ್ಕೆ ತಗೊಂಡಿರ್ತೀವಿ ಅಂದರೆ, ಜಸ್ಟ್ ನಾವು ಪೌಡರ್ಡ್ ಓವರ್ ಇಲ್ಲಿಂದ ಡ್ರಾಪ್ ಮಾಡ್ತಾ ಇದ್ರೆ ಸ್ಟ್ರೀಮ್ ಆಫ್ ವಾಟರ್ ಇಲ್ಲಿಂದ ಪಾಸ್ ಮಾಡ್ತಾ ಇದ್ರೆ ಕೊಚ್ಕೊಂಡು ಬರುತ್ತಲ್ಲ ಫೋರ್ಸ್ ಆಗಿ, ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ, ಅಲ್ಲಿ ಡಿಸ್ಟರ್ಬ್ ಮಾಡುತ್ತೆ ಅಂತೇಳಿ ಅಲ್ಲಿ ರೊಟೇಟ್ ಆಗುತ್ತೆ ವಾಟರ್. ಆ ರೊಟೇಟ್ ಆದಾಗ ನಾವು ಸ್ಟ್ರೀಮ್ ಆಫ್ ವಾಟರ್ ವಿತ್ ಪೌಡರ್ಡ್ ಗೋಲ್ಡ್ ಪಾರ್ಟಿಕಲ್ಸ್ ಹೈ ಡೆನ್ಸಿಟಿ ಇರ್ತಕ್ಕಂಥವು ಇಲ್ಲಿ ಸೆಟ್ಲ್ ಆಗುತ್ತೆ. ಲೋ ಡೆನ್ಸಿಟಿ ಇರ್ತಕ್ಕಂಥವು ಕೊಚ್ಕೊಂಡು ಹೋಗ್ಬಿಡುತ್ತೆ ಆಚೆಗೆ, ಇಂಪ್ಯೂರಿಟೀಸ್. ಅರ್ಥ ಆಗಿದೆಯಾ? ಇವಾಗ ಇಲ್ಲಿಂದ ತಪ್ಸ್ಕೊಂಡ್ಬಂದು ತಿಳ್ಕೊ, ಹೈ ಡೆನ್ಸಿಟಿ ಇರ್ತಕ್ಕಂಥ ಒಂದು ಗೋಲ್ಡ್ ಓವರ್ ಪಾರ್ಟಿಕಲ್ಸ್. ಅರ್ಥ ಆಯ್ತಾ? ಇಲ್ಲಿ ಬಂದು ಸೆಟ್ಲ್ ಆಗ್ತದೆ. ಅಲ್ಲಿ ತಪ್ಪಿಸ್ಕೊಂಡಿರ್ತಕ್ಕಂಥ ಈ ಟ್ರಫಲ್ ಬಂದು ಅಲ್ಲಿ ತಪ್ಪಿಸ್ಕೊಂಡಿರ್ತಕ್ಕಂಥ ಇಲ್ಲಿ ಅಲ್ಲಿ ತಪ್ಪಿಸ್ಕೊಂಡಿರ್ತಾರೆ ಈ ಥರ. ಅರ್ಥ ಆಯ್ತಾ? ಎಲ್ಲ ಗೋಲ್ಡ್ ಓವರ್ ಪಾರ್ಟಿಕಲ್ಸ್ ಹೈ ಡೆನ್ಸಿಟಿ ಇರ್ತಕ್ಕಂಥ ಟ್ರಫ್ಸಲ್ಲಿ ಕಲೆಕ್ಟ್ ಆಗುತ್ತೆ. ದ ಇಂಪ್ಯೂರಿಟೀಸ್ ಹ್ಯಾವಿಂಗ್ ಲೈಟರ್ weight are washed with water. This is called as Placer method. This Placer method used to concentrate the gold ore. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಗೋಲ್ಡ್ ಓರ್. ಅರ್ಥ ಆಯ್ತಾ? ಇದು ನಿಮ್ಗೆ NCERT ಇಲ್ಲ, ಬಟ್ ತಿಳ್ಕೊಂಡಿರಿ. ಟ್ರಫ್ಸ್ ಹೆಂಗಿರ್ತವೆ, ಕ್ಲೀಟ್ಸ್ ಹೆಂಗಿರ್ತವೆ. ಅರ್ಥ ಆಯ್ತಾ? ಯಾಕೆ ಗೋಲ್ಡ್ ಇಲ್ಲಿ ಬಂದು ಟ್ರಫ್ಸಲ್ಲಿ ಬಂದು ಕಲೆಕ್ಟ್ ಆಗುತ್ತೆ? ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಹೈಯರ್ ವೇಟ್. ಅರ್ಥ ಆಯ್ತಾ? ಮೆಥಡ್ ಹಿಂಗಿರುತ್ತೆ ಅಂತ ನಿಮಗೆ ಗ್ಲಾನ್ಸ್ ಇದ್ದರೆ ಸಾಕಷ್ಟೇ, ಇದನ್ನೇನು ಥಿಯರಿಯಲ್ಲಿ ಕೇಳೋದಿಲ್ಲ. ಅರ್ಥ ಆಯ್ತಾ? ಇವಾಗ ಈ ಪ್ಲೇಸರ್ ಮೆಥಡಿಂದ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ಗೋಲ್ಡ್ ಓರ್ನ ಪ್ಲೇಸರ್ ಮೆಥಡಿಂದ ಕಾನ್ಸಂಟ್ರೇಟ್ ಮಾಡಿದ್ರೆ ಇಲ್ಲಿ ಸರಿ ಕಲೆಕ್ಟ್ ಆಗಿರ್ತದನ್ನ ಆ ಗೋಲ್ಡ್ನ ಸಪ್ರೇಟ್ ಮಾಡಿಕೊಂಡು ದಟ್ ಇಸ್ ಅ ಕಾನ್ಸಂಟ್ರೇಟೆಡ್ ಗೋಲ್ಡ್. ದಟ್ ಈಸ್ ಅ ಕಾನ್ಸಂಟ್ರೇಟೆಡ್ ಗೋಲ್ಡ್. ದಟ್ ಕಾನ್ಸಂಟ್ರೇಟೆಡ್ ಗೋಲ್ಡ್, ಫ್ರಮ್ ದಟ್ ಕಾನ್ಸಂಟ್ರೇಟೆಡ್ ಗೋಲ್ಡ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟಿಂಗ್. ಅರ್ಥ ಆಯ್ತಾ? ಗೋಲ್ಡ್ ಬೈ ಯೂಸಿಂಗ್ ಮ್ಯಾಕ್-ಆರ್ಥರ್-ಫಾರೆಸ್ಟ್ ಸೈನೈಡ್ ಪ್ರೋಸೆಸ್. ಇದರಲ್ಲಿ ಮ್ಯಾಕ್-ಆರ್ಥರ್-ಫಾರೆಸ್ಟ್ ಸೈನೈಡ್ ಪ್ರೋಸೆಸ್. ಫಾರೆಸ್ಟ್ ಸೇಮ್ ಸ್ಪೆಲ್ಲಿಂಗ್, ದೇರ್ ಇಸ್ ನೋ ಚೇಂಜ್ ಅಟ್ ಆಲ್. ನಮ್ಮ ಫಾರೆಸ್ಟ್ ಏನಿದೆ ದಟ್ ಇಸ್ ಸೈಂಟಿಸ್ಟ್ ನೇಮ್. ಮ್ಯಾಕ್-ಆರ್ಥರ್-ಫಾರೆಸ್ಟ್ ಸೈನೈಡ್ ಪ್ರೋಸೆಸ್ ಅಂತ. ಅರ್ಥ ಆಯ್ತಾ? ಈ ಮ್ಯಾಕ್-ಆರ್ಥರ್-ಫಾರೆಸ್ಟ್ ಸೈನೈಡ್ ಪ್ರೋಸೆಸ್ ಮುಖಾಂತರ ನಾವು ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಹೆಂಗೆ ಅಂತ ಹೇಳ್ಬಿಟ್ಟು, ಅರ್ಥ ಆಯ್ತಾ, ಡಿಸ್ಕಸ್ ಮಾಡೋಣ. ಅದು 1 or 2 months ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಈ ಒಂದು ಕಾನ್ಸಂಟ್ರೇಟ್ ಗೋಲ್ಡ್ ಓರ್ನ, ಅರ್ಥ ಆಯ್ತಾ, ಒಂದು ಸೂಟೇಬಲ್ ಸಾಲ್ವೆಂಟ್. ಸೂಟೇಬಲ್ ಸಾಲ್ವೆಂಟ್ ಅಂದರೆ ಯಾವುದು? KCl ಅಥವಾ NaCl. ಅದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋದು NaCl. ಅರ್ಥದ? ಎ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ NaCl. ಎಷ್ಟು ಪರ್ಸೆಂಟೇಜ್ ಅಂದರೆ ದಟ್ ಇಸ್ 0.5%. ಈ ಕಾನ್ಸಂಟ್ರೇಷನಲ್ಲಿ NaCl ಸೊಲ್ಯೂಷನ್ ಅಥವಾ KCl ಸೊಲ್ಯೂಷನ್ OR KCl ಸೊಲ್ಯೂಷನ್ ಯಾವುದಾದ್ರೂ ಯೂಸ್ ಮಾಡ್ಬೋದು. NaCl ಸೊಲ್ಯೂಷನ್ ಆರ್ KCl ಸೊಲ್ಯೂಷನ್. ಬಟ್ ದ್ಯಾಟ್ ನಾವು ಇದು ಸ್ವಲ್ಪ ಕಾಸ್ಟ್ಲಿ, ಪೊಟ್ಯಾಷಿಯಮ್ ಸಾಲ್ಟ್ಸ್ ಇದು ಸ್ವಲ್ಪ ಕಾಸ್ಟ್ಲಿ, ಕಡಿಮೆ. ಅದನ್ನು ನಾವು ಸೋಡಿಯಂ ಸೈನೈಡ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇವಾಗ ಈ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥ ಗೋಲ್ಡ್ ಓರ್ನ ಈ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಸೋಡಿಯಂ ಸೈನೈಡ್ ಡಿಸಾಲ್ವ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ನೀವು ಡಯಾಗ್ರಾಮ್ ಡಿಸ್ಕಸ್ ಮಾಡಿಲ್ಲ, ಬಟ್ ಡಯಾಗ್ರಾಮ್ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಡಿಸಾಲ್ವ್ ಮಾಡಿಕೊಂಡು ಆ ಡಿಸಾಲ್ವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಬಿಟ್ಟು ನೋಡಿ ಇಲ್ಲಿ. ಅರ್ಥ ಆಯ್ತಾ? ಲಾರ್ಜ್ ವ್ಯಾಟ್ಸ್ ತಗೊಳ್ಳೋದು. ವ್ಯಾಟ್ಸ್ ಅಂದರೆ ತೊಟ್ಟಿಗೆ. ಅರ್ಥ ಆಯ್ತು? ದೊಡ್ಡದಾಗಿ ತೊಟ್ಟಿಗೆ ತಗೊಳ್ಳೋದು.
ಅರ್ಥ ಆಯ್ತಾ? ದಿಸ್ ಲಾರ್ಜ್ ವ್ಯಾಟ್ ಹ್ಯಾವಿಂಗ್ ಪರ್ಫೋರೇಟೆಡ್ ವುಡನ್ ಬಾಟಮ್. ಪರ್ಫೋರೇಟೆಡ್ ವುಡನ್ ಬಾಟಮ್ ಮೀನ್ಸ್ ಅರ್ಥ ಆಯ್ತಾ, ಹೋಲ್ಸ್ ಇರ್ತಕ್ಕಂಥ ಒಂದು ವುಡನ್ ಬಾಟಮ್. ಈ ಬಾಟಮ್ ಇದೆಯಲ್ಲ ಇದು, ಈ ಬಾಟಮ್ಗೆ ದಟ್ ಈಸ್ ಹೋಲ್ಸ್ ಇರ್ತವೆ. ಹೆಂಗಿರ್ತಾವೆ ಹೋಲ್ಸ್ ಅಂದರೆ, ಜಸ್ಟ್ ನಮಗೆ ಮನೆಯಲ್ಲಿ ಜಲ್ರಿ ನೋಡಿರ್ತಿರ್ತೇನೆ, ಅರ್ಥ ಆಯ್ತು, ನಾವು ಫಿಲ್ಟರ್ ಮಾಡ್ಕೊಳ್ತಕ್ಕಂಥ ಜಲ್ರಿ, ಆ ಜಲ್ರಿ ಟೈಪಲ್ಲಿ ಹೋಲ್ಸ್ ಇರ್ತವೆ. ಇದು ವುಡನ್ದಾಗಿರುತ್ತೆ, ವುಡನ್ ಶೀಟ್ ಆಗಿರುತ್ತೆ. ಆ ವುಡನ್ ಶೀಟಿಗೆ ಹೋಲ್ಸ್ ಇರ್ತವೆ, ದಟ್ ಇಸ್ ಪರ್ಫೋರೇಟೆಡ್ ವುಡನ್ ಬಾಟಮ್ ಇರುತ್ತೆ. ಈ ಲಾರ್ಜ್ ವ್ಯಾಟ್ ಮೀನ್ಸ್ ತೊಟ್ಟಿ, ಅರ್ಥ ಆಯ್ತಾ, ಟ್ಯಾಂಕ್, ಅರ್ಥ ಆಯ್ತಾ. ಇದರಲ್ಲಿ ಅದನ್ನು ತಗೊಂಡಿರ್ತೀವಿ, ಅದನ್ನ ಕಾನ್ಸಂಟ್ರೇಟೆಡ್ ಗೋಲ್ಡ್ ಓರ್ ಅಂತ ತಗೊಂಡಿರ್ತೀವಿ, ಕಾನ್ಸಂಟ್ರೇಟೆಡ್ ಗೋಲ್ಡ್ ಓರ್ ಅಂತ ತಗೊಂಡಿರ್ತೀವಿ, ಅರ್ಥ ಆಯ್ತಾ. ಈ ಕಾನ್ಸಂಟ್ರೇಟೆಡ್ ಗೋಲ್ಡ್ ಓರ್ನ ಅರ್ಥ ಆಯ್ತಿರೋದು ತಗೊಂಡು ಇದ್ರ ಕೆಳಗಡೆ ಇನ್ನೊಂದು ವ್ಯಾಟ್ ಇಟ್ಟಿರ್ತೀವಿ, ವ್ಯಾಟ್ ಮೀನ್ಸ್ ಟ್ಯಾಂಕ್, ಅರ್ಥ ಆಯ್ತಾ. ಬಟ್ ಅದಕ್ಕೇನು ಪರ್ಫೆಕ್ಟ್ ವುಡನ್ ಬಾಟಮ್ ಇಲ್ಲ, ಮಾಮೂಲಿ ಬಾಟಮ್ ಇರುತ್ತೆ, ಅರ್ಥ ಆಯ್ತಾ, ಇಟ್ಟಿರ್ತೀವಿ. ಇವಾಗ ಇದರಲ್ಲಿ ಈ ಸೊಲ್ಯೂಷನ್ನ ನಾವು ಅರ್ಥ ಆಯ್ತಾ ಸ್ಪ್ರಿಂಕಲ್ ಮಾಡ್ತೀವಿ. ಎಷ್ಟು ಸ್ಪ್ರಿಂಕಲ್ ಮಾಡಬೇಕು ಅಂದರೆ ಒಂದು 48 hours ಸ್ಪ್ರಿಂಕಲ್ ಮಾಡಬೇಕು. ಯಾವುದನ್ನ? ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಸೋಡಿಯಂ ಸೈನೈಡ್ 48 hours ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿದ್ರೆ ಇದರಲ್ಲಿ ಗೋಲ್ಡ್ ಮಾತ್ರ ಡಿಸಾಲ್ವ್ ಆಗುತ್ತೆ NaCN ಅಲ್ಲೇ. ಈ NaCN ಅಲ್ಲಿ ಗೋಲ್ಡ್ ಮಾತ್ರ ಡಿಸಾಲ್ವ್ ಆಗ್ಬಿಟ್ಟು ಅರ್ಥ ಆಯ್ತಾ ಸೋಡಿಯಂ ಆರೋಸೈನೈಡ್ ಆಗಿ ಕಲೆಕ್ಟ್ ಆಗುತ್ತೆ. ಇದರಲ್ಲಿ ಸೋಡಿಯಂ ಆರೋಸೈನೈಡ್ ಸೊಲ್ಯೂಷನ್ ಆಗಿ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ಗೋಲ್ಡ್ ಮಾತ್ರ ಈ NaCN ಅಲ್ಲಿ ಡಿಸಾಲ್ವ್ ಆಗ್ಬಿಟ್ಟು ಇಲ್ಲಿ ಸೋಡಿಯಂ ಆರೋಸೈನೈಡ್ ಸೊಲ್ಯೂಷನ್ ಆಗಿ ಈ ಕೆಳಗಡೆ ಇರತಕ್ಕಂಥ ಒಂದು ವ್ಯಾಟ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಆ ಸೊಲ್ಯೂಷನ್ ಇಂದ ನಾವು ಗೋಲ್ಡ್ ಸಪರೇಟ್ ಮಾಡ್ಕೋಬಹುದು ಬೈ ಯೂಸಿಂಗ್ ಜಿಂಕ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್, ಬೈ ಯೂಸಿಂಗ್ ಜಿಂಕ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಅರ್ಥ ಆಯ್ತು? ದಿಸ್ ಇಸ್ ದ ಪ್ರೋಸೆಸ್. ಆಕ್ಚುಲಿ ನಿಮಗೆ ಈ ಥರ ಪ್ರೋಸೆಸಿಂಗ್ ಡಿಸ್ಕಸ್ ಮಾಡಿ, ಜಸ್ಟ್ ರಿಯಾಕ್ಷನ್ ಡಿಸ್ಕಸ್ ಮಾಡಿಬಿಟ್ಟು ಮ್ಯಾಕರ್ಥರ್ 5 ಪ್ರೋಸಲ್ಲಿ 2 ರಿಯಾಕ್ಷನ್ಸ್ ಡಿಸ್ಕಸ್ ಮಾಡಿದ್ದಾನೆ. ಯಾವ ರಿಡ್ಯೂಸಿಂಗ್ ಏಜೆಂಟು, ಏನು ರಿಯಾಕ್ಷನ್ಸು, ಅರ್ಥ ಆಯ್ತು, ಏನೇನು ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡಿದ್ರೆ ಸಾಕು. ನಿಮಗೆ 1 or 2 ಮಾರ್ಕ್ಸಲ್ಲಿ ಮಾತ್ರ ಕೇಳ್ತಕ್ಕಂಥದ್ದು. ಬಟ್ ನೀವು ನಿಮಗೆ ಅರ್ಥ ಆಗಲಿಕ್ಕೆ ನೀಟಾಗಿ ಪ್ಲೇಸರ್ ಮೆಥಡ್ ಕಾನ್ಸಂಟ್ರೇಟಿವ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಆಯ್ತಾ ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಿರಬೇಕು. ನಾವು ಯಾವ ಥರ ಕಾನ್ಸಂಟ್ರೇಟ್ ಮಾಡ್ತಿರೋದು ಗೋಲ್ಡ್ ಓರ್ನ ಮ್ಯಾಕರ್ಥರ್ ಸೈನೈಡ್ ಪ್ರೋಸೆಸ್ನ ನಾವು ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಪ್ರೋಸೆಸ್ ನೀಟಾಗಿ ಮೈಂಡಲ್ಲಿ ಇರಲಿ, ಅಷ್ಟೇ ಸಾಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇವಾಗ ರಿಯಾಕ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಡಯಾಗ್ರಾಮ್ ನೀಟಾಗಿ ಅರ್ಥ ಆಗಿರುತ್ತೆ. ವೆರಿ ಸಿಂಪಲ್. ದ ಕಾನ್ಸಂಟ್ರೇಟೆಡ್ ಗೋಲ್ಡ್ ಓರ್ ಈಸ್ dissolved in a very dilute solution of sodium cyanide or potassium cyanide. ಅರ್ಥ ಆಯ್ತಾ? to get that is a corresponding RO cyanide solution in which the gold AU present in +1 oxidation state. ಅರ್ಥ ಆಯ್ತಾ? ಹೆಂಗಾಗತ್ತೆ ಅಂತ ನೋಡಿ. ಇಲ್ಲಿ ಗೋಲ್ಡ್ ಸೈನೈಡ್ ಸೊಲ್ಯೂಷನ್ ಏನಾಗುತ್ತೆ, CN - ಸೈನ್ಸಸ್. ನಾವು NaCN ತೊಗೊಂಡಿದ್ದೀವಿ ಅಂದರೆ ನಾವು CN - ಸೈನ್ ತೊಗೊಳ್ತಾ ಇದ್ದೀವಿ ಅಷ್ಟೇ. ಅರ್ಥ ಆಯ್ತಾ? ಇದು 4, ಇದು 8, ವೆರಿ ಡೈಲ್ಯೂಟ್ ಸೊಲ್ಯೂಷನ್ ತಾನೆ. ಆದ್ದರಿಂದ ದಟ್ ಈಸ್ ದ ವಾಟರ್ 2H2O ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಟ್ಸ್ ವೆರಿ ಇಂಪಾರ್ಟೆಂಟ್, ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅರ್ಥ ಆಯ್ತಾ? ರಿಯಾಕ್ಟ್ ಮಾಡಿದರೆ ಏನಾಗುತ್ತೆ ಅಂತ ಬಿಟ್ಟು ಹೇಳಿದ್ರೆ ನಮಗೆ ಕೆಳಗಡೆ ವ್ಯಾಟಲ್ಲಿ ಏನಾಗಿ ಕರೆಸ್ಪಾಂಡಿಂಗ್ ಸೈನೈಡ್ ಸೊಲ್ಯೂಷನ್ ತಾನೆ, ಆರೋಸೈನೈಡ್ ಸೊಲ್ಯೂಷನ್ ತಾನೆ. ಅರ್ಥ ಆಯ್ತಾ? ದಟ್ ಈಸ್ AU. ಅರ್ಥ ಆಯ್ತಾ? ದಟ್ ಈಸ್ 4AU CN ಅರ್ಥ ಆಯ್ತಾ? ಟ್ವೈಸ್ ಮೈನಸ್ ಪ್ಲಸ್ 4OH minus ion solution. 4AU into CN. ಅರ್ಥ ಆಯ್ತಾ? ನೆಕ್ಸ್ಟ್ 4 hydrogens 2 + 2 4 oxygens ಬ್ಯಾಲೆನ್ಸ್ ಆಗಿದೆ ತಾನೆ. ಈ ಸೊಲ್ಯೂಷನ್ ಕಲೆಕ್ಟ್ ಆಗುತ್ತೆ ಕೆಳಗಡೆ ಬ್ಯಾಟಲ್ಲಿ. ಅರ್ಥ ಆಯ್ತಾ? ನಾವು NaCN ಯೂಸ್ ಮಾಡಿದ್ರೆ ಸೋಡಿಯಂ ಆರೋಸೈನೈಡ್ ಸೊಲ್ಯೂಷನ್, KCN ಯೂಸ್ ಮಾಡಿದ್ರೆ ಪೊಟ್ಯಾಷಿಯಂ ಆರೋಸೈನೈಡ್ ಸೊಲ್ಯೂಷನ್ ಕಲೆಕ್ಟ್ ಆಗಿರುತ್ತೆ. ದಿಸ್ ದ ಫಸ್ಟ್ ಸ್ಟೆಪ್. ಅರ್ಥ ಆಯ್ತಾ? ಸೆಕೆಂಡ್ ಸ್ಟೆಪ್,
ಆ ಒಂದು ಸೊಲ್ಯೂಷನ್ನ ಸಪ್ರೇಟ್ ಮಾಡಿಕೊಂಡು ನಾವು, ಅರ್ಥ ಆಯ್ತಾ, ಆ ಒಂದು ಸೊಲ್ಯೂಷನ್ನ ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಎತ್ಕೊಂಡು ಹೋಗ್ಬಿಟ್ಟು, ಅರ್ಥ ಆಯ್ತಾ, ಏನು ದಟ್ ಈಸ್ ಜಿಂಕ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಹೇಳಿ, ಜಿಂಕ್ ಡಸ್ಟ್ ಆ್ಯಡ್ ಮಾಡಿದ್ರೆ ನಮಗೆ ಜಿಂಕ್ ಸೈನೈಡ್ ಸೊಲ್ಯೂಷನ್ ಫಾರ್ಮ್ ಆಗಿ, ಅರ್ಥ ಆಯ್ತಾ, ದಟ್ ಈಸ್ ಗೋಲ್ಡ್ ಫಾರ್ಮ್ ಆಗ್ಬಿಡುತ್ತೆ. ಅರ್ಥ ಆಯ್ತಾ, ನೋಡಿಲ್ಲಿ Zn Cl4 times plus Au is separated. This reaction takes place. This is the reduction reaction, this is the oxidation reaction. The extraction of gold by using the hydrometallurgical process involves both oxidation and reduction. Complete examination of oxidation reduction ಎರಡು ಇನ್ವಾಲ್ವ್ ಆಗಿರುತ್ತೆ. ಇದು ಆಕ್ಸಿಡೇಷನ್ ರಿಯಾಕ್ಷನ್, ಇದು ರಿಡಕ್ಷನ್ ರಿಯಾಕ್ಷನ್. ರಿಡ್ಯೂಸಿಂಗ್ ಏಜೆಂಟ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ಕೇಳ್ತಾನೆ. ಜಿಂಕ್ 1 ಮಾರ್ಕಲ್ಲಿ. ಅರ್ಥ ಆಯ್ತಾ? ಎರಡು ನೀಟಾಗಿ ಅರ್ಥ ಆಗಿದೆ. ಎರಡು ರಿಯಾಕ್ಷನ್ಸು ಪಡೆದು ನಾವು ಗೋಲ್ಡ್ ಅರ್ಥ ಆಗಿದೆ. ದಿಸ್ ಈಸ್ ದ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್, ಅರ್ಥ ಆಯ್ತಾ, ಫ್ರಮ್ ಗೋಲ್ಡ್ ಓರ್. ನಿಮಗೆ ಇಲ್ಲಿ ಮ್ಯಾಕ್ ಆರ್ಥರ್ ಸೈನೈಡ್ ಪ್ರೋಸೆಸ್ ಮಾತ್ರ ಎರಡು ರಿಯಾಕ್ಷನ್ಸ್ ಡಿಸ್ಕಸ್ ಮಾಡಿದರೆ ಅರ್ಥ ಆಯ್ತಾ. ಈ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಫ್ರಮ್ ಬೈ ಯೂಸಿಂಗ್ ಹೈಡ್ರೋಮೆಟಲರ್ಜಿ ಮುಖಾಂತರ ನಾವು ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಅದು ಓರಿದ್ದ, ಅರ್ಥ ಬೋತ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಎರಡೇ ಆಗುತ್ತೆ. ಯಾವ್ದು ರಿಡ್ಯೂಸಿಂಗ್ ಏಜೆಂಟು, ಅರ್ಥ ಆಯ್ತಾ. ಫಸ್ಟ್ ಗೋಲ್ಡ್ನ ಡಿಸಾಲ್ವ್ ಮಾಡಿದಾಗ NaCl ಗೋಲ್ಡ್ ಯಾವ ಆಕ್ಸಿಜನ್ ಸ್ಟೇಟ್ ಇರುತ್ತೆ ಅಂದರೆ +1 ಆಕ್ಸಿಜನ್, RS ಸ್ಟೇಟ್. ಗೋಲ್ಡ್ 2 ಆಕ್ಸಿಜನ್ ಸ್ಟೇಟ್ಸ್ ಎಕ್ಸಿಕ್ಯೂಟ್ ಮಾಡುತ್ತೆ, +1 ಆ್ಯಂಡ್ +2. +1 RS +2 ಆರಿಕ್. ಅರ್ಥ ಆಯ್ತಾ. ಅದನ್ನು ಜಿಂಕ್ ಡಸ್ಟ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ರಿಡ್ಯೂಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಜಿಂಕ್ ಡಸ್ಟ್. ಅರ್ಥ ಆಯ್ತಾ. ನಾವು ಗೋಲ್ಡ್ ಸಪ್ರೇಟ್ ಮಾಡ್ಕೊಡ್ತೀವಿ. ಈ ಎರಡು ರಿಯಾಕ್ಷನ್ಸು ಪ್ರಾಕ್ಟೀಸ್ ಮಾಡಬೇಡಿ. ಅದು ಸಿಲೆಬಸ್ ಅವತ್ತು ಕಂಪ್ಲೀಟ್ ಮಾಡಬೇಡಿ ಡೈಲಿ. ಅರ್ಥ ಆಯ್ತಾ. ಅಲ್ಲಿಗೆ ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಮುಗೀತಾ, ಎಲ್ಲ ಎಕ್ಸ್ಟ್ರಾಕ್ಷನ್ಸ್ ಮುಗೀತು. ಅರ್ಥ ಆಯ್ತಾ. ನಾವು ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಡಿಸ್ಕಸ್ ಮಾಡಿದ್ವಿ, ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್ ಡಿಸ್ಕಸ್ ಮಾಡಿದ್ವಿ, ಎಕ್ಸ್ಟ್ರಾಕ್ಷನ್ ಆಫ್ ದಟ್ ಈಸ್ ಜಿಂಕ್ ಡಿಸ್ಕಸ್ ಮಾಡಿದ್ವಿ, ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಡಿಸ್ಕಸ್ ಮಾಡಿದ್ವಿ, ಎಕ್ಸ್ಟ್ರಾಕ್ಷನ್ ಆಫ್ ಗೋಲ್ಡ್ ಡಿಸ್ಕಸ್ ಮಾಡಿದ್ವಿ. ಟೋಟಲ್ 5 ಎಕ್ಸ್ಟ್ರಾಕ್ಷನ್ಸು. 5 ಎಕ್ಸ್ಟ್ರಾಕ್ಷನ್ಸಲ್ಲಿ ಎಕ್ಸ್ಟ್ರಾಕ್ಷನ್ ಆಫ್ ಐರನ್, ಎಕ್ಸ್ಟ್ರಾಕ್ಷನ್ ಆಫ್ ಕಾಪರ್, ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಮಾತ್ರ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಕೋದು ಮೂರಲ್ಲೇ. ಅರ್ಥ ಆಯ್ತಾ. ಇದರ ಮೇಲೆ ನೀವು 1 or 2 ಮಾರ್ಕ್ಸ್, ಯಾವುದು ಜಿಂಕ್ ಆಗಿರ್ಬೋದು, ಅರ್ಥ ಆಯ್ತಾ, ಗೋಲ್ಡ್ ಆಗಿರ್ಬೋದು, 1 or 2 ಮಾರ್ಕ್ಸ್ ಕ್ವಶನ್. ಅರ್ಥ ಆಯ್ತಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ದೇರ್ ಮೇ ಬಿ ಎ ಚಾನ್ಸ್ ನೀವು ಕೇಳಿದ್ರೆ, ಅರ್ಥ ಆಯ್ತಾ, ದಟ್ ಈಸ್ ಕಾಪರ್ ಲೋ ಗ್ರೇಡ್, ಅರ್ಥ ಆಯ್ತಾ, ಲೋ ಗ್ರೇಡ್ ಓರ್ಸಿಂದ ಕಾಪರ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಬೈ ಯೂಸಿಂಗ್ ಸ್ಕ್ರ್ಯಾಪ್ ಐರನ್, ಸರಿ, ಸ್ಕ್ರ್ಯಾಪ್ ಕಾಪರ್. ಅರ್ಥ ಆಯ್ತಾ. ಸ್ಕ್ರ್ಯಾಪ್ನ ಯೂಸ್ ಮಾಡಿಬಿಟ್ಟು ಲೋ ಗ್ರೇಡ್ ಓರ್ಸಿಂದ ಕಾಪರ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತ 1 ಮಾರ್ಕಲ್ಲಿ ನೀವು ತಿಳ್ಕೊಂಡಿರಿ. ಸಾಕು, 1 ಮಾರ್ಕಲ್ಲಿ ಕೇಳ್ಬೋದು. ವೆರಿ ಸಿಂಪಲ್. ಅರ್ಥ ಆಯ್ತಾ. ದ ಕಾಪರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲೋ ಗ್ರೇಡ್ ಓರ್ಸ್, ಅರ್ಥ ಆಯ್ತಾ. ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಲೋ ಗ್ರೇಡ್ ಓರ್ಸ್ನ ನಾವು ಕಾಪರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾದ್ರೆ ಆ ಕಾಪರ್ನ ಆಸಿಡ್ ಅರೆ ಬ್ಯಾಕ್ಟೀರಿಯಾ ಜೊತೆ ಡಿಸಾಲ್ವ್ ಮಾಡ್ಕೋಬೇಕು. ಆ ಲೋ ಗ್ರೇಡ್ ಓರ್ಸ್ನ ಯಾವುದ್ರಲ್ಲಿ ಡಿಸಾಲ್ವ್ ಮಾಡ್ಕೋಬೇಕು, ಲೀಚಿಂಗ್ ಮಾಡ್ಕೋಬೇಕು. ಲೀಚಿಂಗ್ ಹೆಂಗೆ ಮಾಡ್ಕೊಳ್ತಕ್ಕಂಥದ್ದು, ಇವಾಗ ಈ ಗೋಲ್ಡ್ ಓರ್ನ ಇದ್ರ ಜೊತೆ ಲೀಚಿಂಗ್ ಮಾಡ್ಕೊಂಡಿರ್ತಾನೆ, ಇದ್ರ ಜೊತೆ ಲೀಚಿಂಗ್ ಮಾಡ್ಕೊಂಡ್ರು. ಹಂಗೆ ಇಲ್ಲಿ ದಟ್ ಈಸ್ ಲೋ ಗ್ರೇಡ್ ಓರ್ಸ್ನ, ಅರ್ಥ ಆಯ್ತಾ, ಆಸಿಡ್ ಆರ್ ಬ್ಯಾಕ್ಟೀರಿಯಾ ಜೊತೆ ಲೀಚಿಂಗ್ ಮಾಡ್ಕೋಬೇಕು. ಲೀಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ, ಅರ್ಥ ಆಯ್ತಾ, ದಟ್ ಸೊಲ್ಯೂಷನ್ ಕಂಟೈನಿಂಗ್, ಲೀಚ್ ಮಾಡಿದಾಗ ಏನಾಗುತ್ತೆ, ಆ ಸೊಲ್ಯೂಷನಲ್ಲಿ ಕಾಪರ್ Cu2+ ಸೈನ್ಸ್ ಇರುತ್ತೆ. ಏನು ಹೇಳಿ, Cu2+ ಸೈನ್ಸ್ ಇರುತ್ತೆ. ಅರ್ಥ ಆಯ್ತಾ. ಅದಕ್ಕೆ ಸ್ಕ್ರ್ಯಾಪ್ ಐರನ್, ಏನು ಹೇಳಿ, ಸ್ಕ್ರ್ಯಾಪ್ ಐರನ್ ಅಥವಾ ಹೈಡ್ರೋಜನ್ನ ಯೂಸ್ ಮಾಡಿಬಿಟ್ಟು, ಅರ್ಥ ಆಯ್ತಾ, ನಾವು ರಿಡಕ್ಷನ್ ಮಾಡ್ಕೊಳ್ತೀವಿ. ಯಾವುದ್ರಲ್ಲಿ ಯೂಸ್ ಮಾಡಿಬಿಟ್ಟು, ಸ್ಕ್ರ್ಯಾಪ್ ಐರನ್ ಆರ್ ಹೈಡ್ರೋಜನ್ ಎರಡರಲ್ಲೊಂದು ಯೂಸ್ ಮಾಡಿಬಿಟ್ಟು ನಾವು ಕಾಪರ್ನ ಪಡಿತೀವಿ. ಅರ್ಥ ಆಯ್ತಾ. ವೆರಿ ಸಿಂಪಲ್ ಪ್ರೋಸೆಸ್. ಲೋ ಗ್ರೇಡ್ ಕಾಪರ್ ಓರ್ಸ್ ತಗೊಳ್ಳೋದು, ಅದನ್ನು ಅರ್ಥ ಆಯ್ತಾ ಲೀಚ್ ಔಟ್ ಮಾಡ್ಕೊಳ್ಳೋದು, ಯಾವುದ್ರ ಜೊತೆಗೆ, ಆಸಿಡ್ ಆಗಿ ಬ್ಯಾಕ್ಟೀರಿಯಾ ಜೊತೆಗೆ. ಅದರಲ್ಲಿರ್ತಕ್ಕಂಥ ಒಂದು ಆ ಸೊಲ್ಯೂಷನ್ ಇರ್ತಕ್ಕಂಥ Cu2+ ಅಯಾನ್ಸ್ನ ಸ್ಕ್ರ್ಯಾಪ್ ಐರನ್ನು ಅಥವಾ ಹೈಡ್ರೋಜನ್ನ ಯೂಸ್ ಮಾಡಿ ರಿಡಕ್ಷನ್ ಮಾಡ್ಕೊಳ್ಳೋದು ಅಷ್ಟೇ. ಪ್ಲಸ್ ಅರ್ಥ ಆಗಿದೆ. ರಿಯಾಕ್ಷನ್ ಏನು, ಇವಾಗ ನಾವು ಬ್ಯಾಕ್ಟೀರಿಯಾ ಅಥವಾ ಆಸಿಡ್ ಜೊತೆ
ಬ್ಯಾಕ್ಟೀರಿಯಾ ಅಥವಾ ಆಸಿಡ್ ಜೊತೆ ಲೀಚಿಂಗ್ ಮಾಡಿಕೊಂಡ್ರೆ ಅದರಲ್ಲಿ ಯಾವ ಎನ್ಸ್ ಇರ್ತವೆ, Cu2+ ಇರ್ತವೆ. ಈ Cu2+ aqueous medium, ಅರ್ಥ ಆಯ್ತಾ? ಅದಕ್ಕೆ ನಾವು ಹೈಡ್ರೋಜನ್ ಆ್ಯಡ್ ಮಾಡೋಣ ಅಥವಾ ಸ್ಕ್ರಾಪ್ ಐರನ್ ಕೂಡ ಯೂಸ್ ಮಾಡ್ಬೋದು. ಅರ್ಥ ಆಯ್ತಾ? ಹೈಡ್ರೋಜನ್ ಆ್ಯಡ್ ಮಾಡಿದ್ರೆ ಟು ಗೆಟ್ ಏನು, ವೆರಿ ಸಿಂಪಲ್. ಅರ್ಥ ಆಯ್ತಾ? ರಿಡಕ್ಷನ್ ಆಗುತ್ತೆ. Cu ಆಗ್ಬಿಟ್ಟು ಸಾಲಿಡ್ ಪ್ಲಸ್ 2H+ ions. ಅರ್ಥ ಆಯ್ತಾ? 2H+ ions. ನೋಡಿ, ದಿಸ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಈ ರಿಯಾಕ್ಷನ್ ಇಲ್ಕೊಂಡಿರಿ ಸಾರ್, ನೀವು 1 ಮಾರ್ಕಲ್ಲಿ ಕೇಳಿದ್ರೆ ಕೇಳ್ಬೋದು. ಅರ್ಥ ಆಯ್ತಾ? ಡಿಸಾಲ್ವ್ ಮಾಡಲಿಕ್ಕೆ ಅಥವಾ ಲೀಚಿಂಗ್ ಮಾಡ್ಕೊಳ್ಳಿಕ್ಕೆ ಯಾವ ಸಬ್ಸ್ಟೆನ್ಸ್ ಯೂಸ್ ಮಾಡ್ತಿದ್ರೆ, ಯಾವುದು? ಆಸಿಡ್ ಆಗಿ ಬ್ಯಾಕ್ಟೀರಿಯಾ. ಅರ್ಥ ಆಯ್ತಾ? ಲೋ ಗ್ರೇಡ್ ಕಾಪರ್ಸಿಂದ ಅರ್ಥಾತ್ ಕಾಪರ್ನ ನಾವು ತೆಗಿಬೇಕಾದ್ರೆ ಯಾವ ರಿಡ್ಯೂಸಿಂಗ್ ಏಜೆಂಟ್ ಯೂಸ್ ಮಾಡ್ತೀವಿ? ಹೈಡ್ರೋಜನ್ ಆರ್ ಸ್ಕ್ರಾಪ್ ಐರನ್. ಎರಡರಲ್ಲೂ 1 ಮಾರ್ಕ್ಗಳಲ್ಲಿ ಬರೀಬೋದಾ? ದಟ್ಸ್ ಆಲ್ ದಿಸ್ ಎಕ್ಸ್ಟ್ರಾಕ್ಷನ್ಸ್. ಅರ್ಥ ಆಯ್ತಾ? ನಾವೆಲ್ಲ ಎಕ್ಸ್ಟ್ರಾಕ್ಷನ್ ಡಿಸ್ಕಸ್ ಮಾಡಿದ್ದೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಮೆಟಲರ್ಜಿಯಲ್ಲಿ, ಅರ್ಥ ಆಯ್ತಾ? ಮೆಟಲರ್ಜಿಯಲ್ಲಿ 4 ಬೇಸಿಕ್ ಪ್ರಿನ್ಸಿಪಲ್ಸಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್ ಆಗಿ ಉಳ್ಕೊಂಡಿದೆ. ಯಾವುದು? ಲಾಸ್ಟ್ ಒನ್, ದಟ್ ಈಸ್ ಪ್ಯೂರಿಫಿಕೇಶನ್ ಅಥವಾ ರಿಫೈನಿಂಗ್ ಆಫ್ ಕ್ರೂಡ್ ಮೆಟಲ್ಸ್. ಅರ್ಥ ಟು ಗೆಟ್ ಪ್ಯೂರ್ ಮೆಟಲ್ ಅಥವಾ ವಾಟ್ ಈಸ್ ಪ್ಯೂರಿಫಿಕೇಶನ್, ವಾಟ್ ಈಸ್ ರಿಫೈನಿಂಗ್ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಇಟ್ ಈಸ್ ದ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಅಥವಾ ಇಟ್ ಈಸ್ ದ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ಪ್ಯೂರ್ ಮೆಟಲ್ ಫ್ರಮ್ ದ ಇಂಪ್ಯೂರ್ ಮೆಟಲ್. ಅರ್ಥ ಆಯ್ತಾ? ಇಂಪ್ಯೂರ್ ಮೆಟಲಿಂದ ಪ್ಯೂರ್ ಮೆಟಲ್ನ ಪಡಿತಕ್ಕಂಥ ಪ್ರೋಸೆಸ್ಸೇ ಪ್ಯೂರಿಫಿಕೇಶನ್ ಅಥವಾ ರಿಫೈನಿಂಗ್. ಅರ್ಥ ಆಯ್ತಾ? ಇಟ್ಸ್ ವೆರಿ ಸಿಂಪಲ್. ಇಂಪ್ಯೂರಿಟೀಸ್ ರಿಮೂವ್ ಮಾಡ್ತಕ್ಕಂಥದ್ದು ಯಾವುದರಿಂದ? ಮೋಲ್ಟನ್ ಮೆಟಲ್ ಅಥವಾ ಕ್ರೂಡ್ ಮೆಟಲಿಂದ ಟು ಗೆಟ್ ಪ್ಯೂರ್ ಮೆಟಲ್ ಸಿಗುತ್ತೆ ತಾನೆ. ಮೋಲ್ಟನ್ ಮೆಟಲ್ ಇರುತ್ತೆ ಅಥವಾ ಕ್ರೂಡ್ ಮೆಟಲ್ ಇರುತ್ತೆ. ಆ ಕ್ರೂಡ್ ಮೆಟಲಿಂದ ಇಂಪ್ಯೂರಿಟೀಸ್ ರಿಮೂವ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಪ್ಯೂರ್ ಮೆಟಲ್ ಸಿಗುತ್ತೆ. ದಟ್ ಪ್ರೋಸೆಸ್ ಈಸ್ ನೋನ್ ಆಸ್ ಪ್ಯೂರಿಫಿಕೇಶನ್ ಆರ್ ರಿಫೈನಿಂಗ್. ಅರ್ಥ ಆಯ್ತಾ? ಈ ರಿಯಾಕ್ಷನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ದಟ್ ಈಸ್ ಪ್ಯೂರಿಫಿಕೇಶನ್ ತಗೊಂಡಾಗ ನಾವು ಅಥವಾ ರಿಫೈನಿಂಗ್ ತಗೊಂಡಾಗ purification of crude metals. ಅರ್ಥ ಆಯ್ತಾ? There are different methods we are going to employ to obtain pure metal from their crude metal. There are different methods. ಇದರಲ್ಲಿ ನಿಮಗೆ ಒಂದು 6 ಮೆಥಡ್ಸ್ ಡಿಸ್ಕಸ್ ಮಾಡಿದ್ದಾನೆ ಸಿಲೆಬಸ್ಸಲ್ಲಿ. ನೀವು 6 ಪರ್ಫೆಕ್ಟ್ ಆಗಬೇಡಿ, ಎಲ್ಲ ಪರ್ಫೆಕ್ಟ್ ಆದಂಗೆ. ಇದರ ಮೇಲೆ ಕೂಡ ಅಷ್ಟೇ 1 or 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬೋದು. ಅರ್ಥ ಆಯ್ತಾ? 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು ರಿಫೈನಿಂಗ್ ಪ್ರಾಸೆಸ್ ಮೇಲೆ. ಬಟ್ ಎಕ್ಸ್ಟ್ರಾಕ್ಷನ್ಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್. ಅರ್ಥಾತ್ ಕಾನ್ಸಂಟ್ರೇಷನ್ ಮೇಲೆ ಒಂದೇ ಒಂದು ಲೀಚಿಂಗ್ ಪ್ರಾಸೆಸ್ ಮೇಲೆ 3 ಮಾರ್ಕ್ಸ್ ಕ್ವಶನ್. ಅದೇ 3 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಈ ಚಾಪ್ಟರ್ 4 ಪರ್ಫೆಕ್ಟ್ ಆಗಬೇಕು. ಅರ್ಥ ಆಯ್ತಾ? ಲೀಚಿಂಗ್ ಆಫ್ ಅಲ್ಯೂಮಿನ ಅಂದರೆ ಬಾಕ್ಸೈಟ್ನ ಲೀಚ್ ಮಾಡ್ತಕ್ಕಂಥ ಪ್ರೋಸೆಸ್, ಅಲ್ಲಿ 3 ರಿಯಾಕ್ಷನ್ಸ್ ಇರ್ತದೆ, ಅದು 3 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಐರನ್ ಎಕ್ಸ್ಟ್ರಾಕ್ಷನ್ 3 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಕಾಪರ್ ಎಕ್ಸ್ಟ್ರಾಕ್ಷನ್ 3 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಮತ್ತು ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ 3 ಮಾರ್ಕ್ಸ್ ಕ್ವಶನ್ ಬರ್ಬೋದು ಅಷ್ಟೇ. ಇನ್ನೆಲ್ಲ 1 or 2 ಮಾರ್ಕ್ಸ್ ಕ್ವಶನ್ಸ್. ಅರ್ಥ ಆಯ್ತಾ? ಇಲ್ಲಿ ಕೂಡ ಅಷ್ಟೇ 1 or 2 ಮಾರ್ಕ್ಸ್ ಕ್ವಶನ್ಸ್ ಬರ್ತಾರೆ ನಿಮಗೆ ಯಾವುದರಲ್ಲಿ? ರಿಫೈನಿಂಗ್ ಪ್ರೋಸೆಸ್ಸಲ್ಲಿ, ದಟ್ ಈಸ್ ಪ್ಯೂರಿಫಿಕೇಶನ್ ಪ್ರೋಸೆಸ್ಸಲ್ಲಿ. ಅರ್ಥ ಆಯ್ತಾ? ಅದರಲ್ಲಿ ಫಸ್ಟ್ ಒನ್ ಈಸ್ ದಟ್ ಈಸ್ ಲಿಕ್ವಿಯೇಷನ್ ಮೆಥಡ್. ಇದರಲ್ಲಿ ಲಿಕ್ವಿಯೇಷನ್ ಮೆಥಡ್ ನಾವೊಂದು 6 ಮೆಥಡ್ಸಲ್ಲಿ ಇವತ್ತಿನ ಕ್ಲಾಸಲ್ಲಿ ಒಂದು 3-4 ಡಿಸ್ಕಸ್ ಮಾಡಿಬಿಡೋದು. ಅರ್ಥ ಆಯ್ತಾ? ಲಿಕ್ವಿಯೇಷನ್ ಮೆಥಡ್. ಲಿಕ್ವಿಯೇಷನ್ ಪ್ರೋಸೆಸ್. ಏನು ಲಿಕ್ವಿಯೇಷನ್ ಪ್ರೋಸೆಸ್? ನಿಮ್ಗೆ ಆ್ಯಕ್ಚುಲಿ ಒಂದು ಸೆಂಟೆನ್ಸ್ ಮಾತ್ರ ನೀವು ತಿಳ್ಕೊಂಡಿದ್ರೆ ಸಾಕು ಇದರಲ್ಲಿ. ಬಟ್ ನಾನು ಡಯಾಗ್ರಾಮ್ ಸಮೇತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗಿರುತ್ತೆ ಅಂತ. ನೀವು ನಿಮ್ಮ ಒಂದು ಸೆಂಟೆನ್ಸ್ಗೆ ಬರೀಬೋದು ಕೇಳಿದ್ರೆ. ಅರ್ಥ ಆಯ್ತಾ? 2 ಮಾರ್ಕ್ಸಲ್ಲಿ ಕೇಳ್ಕೊಳ್ಳಿ ಅಥವಾ 1 ಮಾರ್ಕಲ್ಲಿ ಕೇಳ್ಕೊಳ್ಳಿ. ಬೈ ಯೂಸಿಂಗ್ ಲಿಕ್ವಿಯೇಷನ್ ಪ್ರೋಸೆಸ್, ಅರ್ಥ ಆಯ್ತಾ, ದ ಮೆಟಲ್ಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್, ದ ಇಂಪ್ಯೂರಿಟೀಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್, ದಟ್ ಟೈಪ್ ಆಫ್ ಕ್ರೂಡ್ ಮೆಟಲ್ಸ್ ಕ್ಯಾನ್ ಬಿ ಪ್ಯೂರಿಫೈಡ್. ಅರ್ಥ ಆಗಿಲ್ಲ? ಯಾವ ಮೆಟಲ್ಸು, ಯಾವ ಕ್ರೂಡ್ ಮೆಟಲ್ಸಲ್ಲಿ ಪ್ಯೂರ್ ಮೆಟಲ್ ಲೋ ಮೆಲ್ಟಿಂಗ್ ಪಾಯಿಂಟ್ ಹೊಂದಿದ್ದು ಇಂಪ್ಯೂರಿಟೀಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿದ್ರೆ ಅಂಥವನ್ನು ನಾವು ದಟ್ ಈಸ್ ಪ್ಯೂರಿಫೈ ಮಾಡ್ಬೋದು ಬೈ ಯೂಸಿಂಗ್ ಲಿಕ್ವಿಯೇಷನ್ ಪ್ರೋಸೆಸ್. ಎಂಥವು ಇರ್ತವೆ ಸರ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್? ಅರ್ಥ ಆಯ್ತಾ? ದಟ್ ಈಸ್ ಟಿನ್ನು
ಮರ್ಕ್ಯುರಿ, ಬಿಸ್ಮತ್. ನಿಮಗೆ ಎನ್ ಸಿ ಆರ್ ಟಿನ್ ಡಿಸ್ಕಸ್ ಮಾಡಿದೆ. ಬಿಸ್ಮತ್, ಮರ್ಕ್ಯುರಿ, ಟಿನ್ ಈ ಮೂರನ್ನು ಪ್ಯೂರಿಫೈ ಮಾಡ್ಬೋದು. ಅರ್ಥ ಆಯ್ತಾ? ಇವಾಗ ನಾವು ಆ್ಯಕ್ಚುಲಿ ನಿಮಗೆ ಎನ್ ಸಿ ಆರ್ ಡಿಸ್ಕಸ್ ಮಾಡಿದ್ರೆ ಟಿನ್. ಅರ್ಥ ಆಯ್ತಾ? ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್. ಇವಾಗ ಒಂದು ಕ್ರೂಡ್ ಮೆಟಲ್ನ ತಗೊಂಡು ಪೌಡ್ರ್ ಮಾಡಿ, ಅರ್ಥ ಆಯ್ತಾ, ಒಂದು ಸ್ಲೋಪಿಂಗ್ ಆರ್ತ್ ಆಫ್ ಎ ಫರ್ನೆಸ್, ಸ್ಲೋಪಿಂಗ್ ಆರ್ತ್ ಆಫ್ ಎ ಫರ್ನೆಸ್ ಮೇಲೆ ಇಂಟ್ರೊಡ್ಯೂಸ್ ಮಾಡಿ, ಅರ್ಥ ಆಯ್ತಾ, ಆ ಸ್ಲೋಪಿಂಗ್ ಆರ್ತ್ನ ಹೀಟ್ ಮಾಡಿದ್ರೆ ದ ಪ್ಯೂರ್ ಮೆಟಲ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ದಟ್ ಮೆಲ್ಟ್ಸ್ ಫಸ್ಟ್ ಅಂಡ್ ದಟ್ ಫ್ಲೋಟ್ಸ್ ಆನ್ ಎ ಸ್ಲೋಪಿಂಗ್ ಆರ್ತ್. ಆ ಸ್ಲೋಪಿಂಗ್ ಆರ್ತ್ ಫ್ಲೋಟ್ ಆಗಿಬಿಟ್ಟು ಅಂಡ್ ಕಲೆಕ್ಟೆಡ್ ಇನ್ ಎ ರಿಸೀವರ್ ಟು ಗೆಟ್ ಪ್ಯೂರ್ ಮೆಟಲ್. ದಟ್ಸ್ ಆಲ್ ದಿಸ್ ಪ್ರೊಸೆಸ್. ಅರ್ಥ ಆಯ್ತಾ? ಎಂಥ ಮೆಟಲ್ಸ್ ಪ್ಯೂರಿಫೈ ಮಾಡ್ತೀವಿ ಅಂದರೆ ದ ಪ್ಯೂರ್ ಮೆಟಲ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್, ದ ಇಂಪ್ಯೂರಿಟೀಸ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ಎಕ್ಸಾಂಪಲ್ ಕೊಡಿದ್ರೆ ಟಿನ್. ಅರ್ಥ ಆಯ್ತಾ? ಟಿನ್ ನಿಮ್ಮ ಎಸಿಡ್ಸ್ ತಿನ್ನೊಂದು ಇದೆ, ಬಿಸ್ಮತ್ ಕೂಡ ನಾವು ಇದನ್ನು ಪ್ಯೂರಿಫೈ ಮಾಡ್ಬೋದು, ತಿಳ್ಕೊಂಡಿವಿ. ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಏನು ಪ್ರೋಸೆಸ್ ಡಯಾಗ್ರಾಮ್ ಬರೋದು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ನಿಮಗೆ ಡಯಾಗ್ರಾಮ್ ಏನು ಡಿಸ್ಕಸ್ ಮಾಡಿಲ್ಲ ಎನ್ ಸಿ ಎ ಟಿಯಲ್ಲಿ. ಅರ್ಥ ಆಯ್ತಾ? ನೋಡಿ, ವೆರಿ ಸಿಂಪಲ್. ಇದು ಸ್ಲೋಪಿಂಗ್ ಹಾರ್ಟ್. ಅರ್ಥ ಆಯ್ತಾ? ಇಷ್ಟು ಕೊಡಬೇಡಿ, ಇನ್ನೂ ಕಡಿಮೆ ಸ್ಲೋಪ್ ಕೊಡಿ. ಅರ್ಥ ಆಯ್ತಾ? ದಿ ಸ್ಲೋಪಿಂಗ್ ಹಾರ್ಟ್ ಆಫ್ ಎ ಫರ್ನೆಸ್. ಅರ್ಥ ಆಯ್ತಾ? Sloping heart of furnace. This is furnace. ಅರ್ಥ ಆಯ್ತಾ? ಇದು ಫರ್ನೆಸ್. ಇಲ್ಲಿ ಹೀಟ್ ಮಾಡ್ತಕ್ಕಂಥದ್ದು ನಾವು ಇದನ್ನ. ಅರ್ಥ ಆಯ್ತಾ? ಹೀಟ್ ಮಾಡ್ತಕ್ಕಂಥದ್ದು. ಇಲ್ಲೊಂದು ಸ್ಕ್ರೀನ್ ಇರುತ್ತೆ. ಸ್ಕ್ರೀನ್. ಅರ್ಥ ಆಯ್ತಾ? ದಿಸ್ ಈಸ್ ಸ್ಲೋಪಿಂಗ್ ಹಾರ್ಟ್. ಸ್ಲೋಪಿಂಗ್ ಹಾರ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ದಿಸ್ ಈಸ್ ಆನ್ ರಿಸೀವರ್. ದಿಸ್ ಆನ್ ರಿಸೀವರ್. ಅರ್ಥ ಆಯ್ತಾ? ಡಯಾಗ್ರಾಮ್ ಏನು ಕೇಳೋದಿಲ್ಲ ನಿಮಗೆ, ಬಟ್ ತಿಳ್ಕೊಂಡಿರಿ ಅಷ್ಟೇ ನೀವು ಜಸ್ಟ್. ಯಾಕಂದರೆ ನೀವು ಓನ್ ಸೆಂಟೆನ್ಸಲ್ಲೇ ಬರೀಬೋದು ಅರ್ಥ ಆಗಿದ್ರೆ.
ಎನ್ ಸಿ ಆರ್ ಡಯಾಗ್ರಾಮ್ ಏನು ಡಿಸ್ಕಸ್ ಮಾಡಿಲ್ಲ, ಅರ್ಥ ಆಯ್ತಾ? ಬಟ್ ತಿಳ್ಕೊಳ್ಳಿ, ದಿಸ್ ಈಸ್ ದ ಲಿಕ್ವೇಷನ್ ಪ್ರೋಸೆಸ್, ಅರ್ಥ ಆಯ್ತಾ? ಸ್ಲೋಪಿಂಗ್ ಆಫ್ ದ ಪ್ರೋಸೆಸ್, ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ಕ್ರೂಡ್ ಮೆಟಲ್ ಹ್ಯಾವಿಂಗ್ low melting point, impurities having high melting point, that type of metals, ಅಥವಾ ಟಿನ್ನೇ ತಗೊಳ್ಳೋದು. The crude tin is crushed, make it powdered. That powdered tin is dropped on a sloping earth. ಈ ಸ್ಲೋಪಿಂಗ್ ಅರ್ತ್ ಮೇಲೆ ಡ್ರಾಪ್ ಮಾಡೋಣ, ಅರ್ಥ ಆಯ್ತಾ? ಇದನ್ನು ಹೀಟ್ ಮಾಡೋಣ ಫರ್ನೆಸ್. ಯಾವಾಗ ಇದು ಸ್ಲೋಪಿಂಗ್ ಅರ್ತ್ನ ಹೀಟ್ ಮಾಡ್ತೀವೋ, ತುಂಬ ಅಗಲ ಇರುತ್ತೆ, ಸ್ಲೋಪ್ ಆಗಿರುತ್ತೆ, ಅರ್ಥ ಹೀಟ್ ಮಾಡ್ತೀವೋ, metals having low melting point, no? That melts first. That melt is passed on a sloping earth, ಅರ್ಥ ಆಯ್ತಾ? ಅಂಡ್ ಇಲ್ಲಿ ಸ್ಕ್ರೀನ್ ಒಂದಿದೆ ತಾನೆ, ಆ ಸ್ಕ್ರೀನಲ್ಲಿ ಏನಾದರೂ ಇಂಪ್ಯೂರಿಟೀಸ್ ಕೂಡ ಕೊಚ್ಕೊಂಡು ಬಂದಿದೆ ಮೆಲ್ಟ್ ಜೊತೆಗೆ, ಅಲ್ಲಿ ಫಿಲ್ಟರ್ ಆಗುತ್ತೆ. ಮೆಲ್ಟ್ ಮಾತ್ರ ಆಚೆ ಬಿಡುತ್ತೆ ಅಷ್ಟೇ ಸ್ಕ್ರೀನ್. ಆ ಮೆಲ್ಟ್, ಅರ್ಥ ಆಯ್ತಾ, ಆಚೆ ಬಂದು ಇಲ್ಲಿ ಕಲೆಕ್ಟ್ ಆಗಿ ಇಲ್ಲಿ ಸೆಟ್ಲ್ ಆಗುತ್ತೆ. This is the pure metal. ಅರ್ಥ ಆಯ್ತಾ? The impurities have an air melting point, no? That are left behind on a sloping earth of a furnace. ಈ ಫರ್ನೇಸ್ನ ಸ್ಲೋಪಿಂಗ್ ಅರ್ತ್ ಮೇಲೆ ಇಂಪ್ಯೂರಿಟೀಸ್ ಉಳ್ಕೊಂಡಿರುತ್ತೆ. ಪ್ಯೂರ್ ಮೆಟಲ್ ಮಾತ್ರ, ಅರ್ಥ ಆಯ್ತಾ, ಮೆಲ್ಟ್ ಆಗಿ, ಬೇಕಂದ್ರೆ ಪ್ಯೂರ್ ಮೆಟಲ್ಸ್ ಆಗಿ ಲೋ ಮೆಲ್ಟಿಂಗ್ ಪಾಯಿಂಟ್ ತಾನೆ, ಫಸ್ಟು ಅದು ಮೆಲ್ಟ್ ಆಗಿ ಕನ್ವರ್ಟ್ ಆಗಿ, ಆ ಮೆಲ್ಟ್ ಫ್ಲೋಟ್ ಆಗಿ ಇದರಲ್ಲಿ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ದಿಸ್ ಈಸ್ ದ ಲಿಕ್ವಿಯೇಷನ್ ಪ್ರೋಸೆಸ್. ನೀವು ಒಂದೇ ಸೆಂಟೆನ್ಸಲ್ಲೇ ಏನು ಮಾಡ್ಬೋದು, ಅರ್ಥ ಆಯ್ತಾ? ದ ಮೆಟಲ್ಸ್ ಹ್ಯಾವಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ದಟ್ ಅಂಡ್ ಇಂಪ್ಯೂರಿಟೀಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್, ದಟ್ ಟೈಪ್ ಆಫ್ ಕ್ರೂಡ್ ಮೆಟಲ್ಸ್ ಆರ್ ಪ್ಯೂರಿಫೈಡ್ ಬೈ ಯೂಸಿಂಗ್ ದಿಸ್ ಮೆಥಡ್, ಅರ್ಥ ಆಯ್ತಾ? ದಟ್ ಈಸ್ ಎಕ್ಸಾಂಪಲ್ 10 ಎಕ್ಸಾಂಪಲ್ ಕೇಳಿದ್ರೆ, ಅರ್ಥ ಆಯ್ತಾ? ನೀವು ವೆರಿ ಇಂಪಾರ್ಟೆಂಟ್ ಪ್ರೋಸೆಸ್ ಬರೀರಿ ಅಂದ್ಬಿಟ್ಟು ಕೇಳಿದ್ರೆ 2 ಮಾರ್ಕ್ಸ್ ಕೇಳಿದ್ರೆ ಒಂದು 2 ಸೆಂಟೆನ್ಸಲ್ಲಿ ಏನು ಮಾಡಿಬಿಡಿ, ಅರ್ಥ ಆಯ್ತಾ? ದ ಮೆಟಲ್ಸ್ ಹ್ಯಾವಿಂಗ್ the pure metal having low melting point and impurities have high melting point, that type of metals are crushed, make it powdered. That powdered ore is dropped on a sloping earth of a furnace and melted. The pure metal having low melting point melts first and collected and separated out, artha aitama? And the impurities having high melting point that are left behind on a sloping earth of a furnace. 2 sentence ಏನು ಮಾಡ್ಬೋದು ಕೇಳಿದ್ರೆ, ಅರ್ಥ ಆಯ್ತು? ಇದನ್ನು 1 ಮಾರ್ಕಲ್ಲಿ ಕೇಳ್ಬೋದು ಅಥವಾ 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೀವು ಡಯಾಗ್ರಾಮ್ ಏನು ಬರೀಬೇಕಾಗಿಲ್ಲ, ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗಿತ್ತು ನಾನು ಬರೀತೀನಿ ಅಷ್ಟೇ. ಹಿಂಗಿರುತ್ತೆ ಫರ್ನೆಸ್ ಅರ್ಥ ಅಂತ ಹೇಳ್ಬಿಟ್ಟು ನಿಮಗೆ ಮೈಂಡಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಡಯಾಗ್ರಾಮ್ ಬರೋದು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು ಅಷ್ಟೇ, ಅರ್ಥ ಆಯ್ತಾ? ವೆರಿ ಸಿಂಪಲ್. ದಿಸ್ ಈಸ್ ಲಿಕ್ವಿಯೇಷನ್ ಪ್ರೋಸೆಸ್. ನೆಕ್ಸ್ಟ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಏನು ಹೇಳಿ? ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್, ಅರ್ಥ ಆಯ್ತಾ? ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಸೆಕೆಂಡ್ ಒನ್, electrolytic refining. ಏನು electrolytic refining? ಅರ್ಥ ಆಯ್ತಾ? ವೆರಿ ಸಿಂಪಲ್. By using this process, highly electropositive crude metals like aluminum, copper, zinc, etc. can be purified. ಎಂತ ಮೆಟಲ್ಸ್ ಪ್ಯೂರಿಫೈ ಮಾಡ್ಬೋದು? ಅಲ್ಯೂಮಿನಿಯಂ, ಜಿಂಕ್, ಕಾಪರ್, ಅರ್ಥ ಆಯ್ತಮ್ಮ? ನಿಕ್ಕಲ್, ಜಿಂಕ್, ಕಾಪರು, ಅಲ್ಯೂಮಿನಿಯಂ, ಇಂಥ ಹೈಲಿ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ನ ಪ್ಯೂರಿಫೈ ಮಾಡ್ಬೋದು ಬೈ ಯೂಸಿಂಗ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಏನು ಸರ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್? ವೆರಿ ಸಿಂಪಲ್. ನಾವು ಕ್ರೂಡ್ ಮೆಟಲ್ ತಗೋಬೇಕು ತಾನೆ, ಆ ಕ್ರೂಡ್ ಇಂಪ್ಯೂರ್ ಮೆಟಲ್ನ ಆನೋಡ ತಗೋಬೇಕು. ಏನು ಹೇಳಿ? ಆನೋಡ್ ಆಗಿ, ಅರ್ಥ ಆಯ್ತಾ? ಪ್ಯೂರ್ ಮೆಟಲ್ ಸ್ಟ್ರಿಪ್ಸ್ನ ಕ್ಯಾಥೋಡ ತಗೋಬೇಕು, ಅರ್ಥ ಆಯ್ತಾ? ಪ್ಯೂರ್ ಮೆಟಲ್ ಸ್ಟ್ರಿಪ್ is taken as cathode. The impure thick metal rod is taken as anode. ಅರ್ಥ ಆಯ್ತಾ? ನಾವು ಯಾವ ಮೆಟಲ್ನ ಪ್ಯೂರಿಫೈ ಮಾಡ್ತಾ ಇದ್ದೀವೋ that salt solution acts as an electrolyte.
because this electrolytic process is based upon the electrolysis process. ಅರ್ಥ ಆಯ್ತಾ? ಅಲ್ಲಿಗೆ ಆ್ಯನೋಡ್ ಏನು ಕ್ಯಾಥೋಡ್ ಏನು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಂತ ಗೊತ್ತಾಯ್ತಾ? ಜನರಲ್ ಆಗಿ ಕೇಳಿದ್ರೆ ಅರ್ಥ ಆಯ್ತಾ? ಆ್ಯನೋಡ್ ಏನು? ಎ ಥಿಕ್ ಇಂಪ್ಯೂರ್ ಮೆಟಲ್ ರಾಡ್ ಇಸ್ ಟೇಕನ್ ಆಸ್ ಆ್ಯನೋಡ್. ಎ ಥಿನ್ ಶೀಟ್ ಅದು ಮೆಟಲ್ ಸ್ಟ್ರಿಪ್. ಅರ್ಥ ಆಯ್ತಾ? ಪ್ಯೂರ್ ಮೆಟಲ್, ಎ ಥಿನ್ ಶೀಟ್ ಆಫ್ ಮೆಟಲ್ ಸ್ಟ್ರಿಪ್ ಅಂತ ಕರಿತೀವಿ, ಅಥವಾ ಎ ಪ್ಯೂರ್ ಮೆಟಲ್ ಸ್ಟ್ರಿಪ್ ಅಂತ ಕರಿತೀವಿ. ಅರ್ಥ ಆಯ್ತಾ? ದಟ್ ಆಕ್ಟ್ಸ್ ಆಸ್ ಕ್ಯಾಥೋಡ್. ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಏನು? ಯಾವ ಮೆಟಲ್ ನಾವು ಪ್ಯೂರಿಫೈ ಮಾಡ್ತಿದ್ದೀವೋ ಆ ಒಂದು ಸಾಲ್ಟ್ ಸೊಲ್ಯೂಷನ್ ಆಕ್ಟ್ಸ್ ಆಸ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಆಕ್ಟ್ಸ್ ಆಸ್ ಎಲೆಕ್ಟ್ರೋಲೈಟ್. ಅರ್ಥ ಆಯ್ತಾ? ಜನರಲ್ ಕೇಳಿ ಬರೀಬೋದಾ? ಇವಾಗ ನಿಮಗೆ ಡಿಸ್ಕಸ್ ಮಾಡಿದ್ರೆ NCERT ದಟ್ ಈಸ್ ರಿಫೈನಿಂಗ್ ಆಫ್ ಕಾಪರ್ ಬೈ ಯೂಸಿಂಗ್ ಎಲೆಕ್ಟ್ರೋಲೈಟಿಕ್ ಪ್ರೋಸೆಸ್ ಅಥವಾ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಡಿಸ್ಕಸ್ ಮಾಡೋಣ. ಇವಾಗ ಇಂಪ್ಯೂರ್ ಕಾಪರ್ ರಾಡ್, ಅರ್ಥ ಆಯ್ತು? ಎ ಥಿಕ್ ಕಾಪರ್ ರಾಡ್ ಈಸ್ ಟೇಕನ್ ಆಸ್ ಇಂಪ್ಯೂರ್, ಎ ಥಿಕ್ ಇಂಪ್ಯೂರ್ ಕಾಪರ್ ರಾಡ್ ಟೇಕನ್ ಆಸ್ ಆ್ಯನೋಡ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಒಂದು ಟ್ಯಾಂಕ್ ತಗೊಳ್ಳೋಣ. ಅರ್ಥ ಆಯ್ತಾ? ಇದರಲ್ಲಿ ಒಂದು ಇಂಪ್ಯೂರ್ ಮೆಟಲ್ ರಾಡ್, ಎ ಥಿಕ್ ಇಂಪ್ಯೂರ್ ಮೆಟಲ್ ರಾಡ್ ಏನಿದು? ದಟ್ ಈಸ್ ಮೆಟಲ್ ರಾಡ್, ಥಿಕ್ ಇಂಪ್ಯೂರ್ ಮೆಟಲ್ ರಾಡ್. ಕಾಪರ್ ತಾನೆ? ಎ ಥಿಕ್ ಇಂಪ್ಯೂರ್ ಕಾಪರ್ ರಾಡ್, ಎ ಥಿಕ್ ಇಂಪ್ಯೂರ್ ಕಾಪರ್ ರಾಡ್. ಥಿಕ್ ಇಂಪ್ಯೂರ್ ಕಾಪರ್ ರಾಡ್. ಅರ್ಥ ಆಯ್ತಾ? ಏನಿದು? ಆ್ಯನೋಡ್. ಏನಿದು? ಆ್ಯನೋಡ್ ಕಟ್ ಮಾಡಂತ. ಅರ್ಥ ಆಯ್ತಾ? ನೆಕ್ಸ್ಟ್, ಪ್ಯೂರ್ ಎ ಥಿನ್ ಶೀಟ್ ಆಫ್ ಪ್ಯೂರ್ ಕಾಪರ್ is taken as cathode. A thin sheet of ಪ್ಯೂರ್ ಕಾಪರ್. ಅರ್ಥ ಆಯ್ತು? ಇದೇನಿದು? ಕ್ಯಾಥೋಡ್. ಅರ್ಥ ಆಯ್ತಾ? ಇವೆರಡನ್ನ ಕನೆಕ್ಟ್ ಮಾಡೋಣ. ಅರ್ಥ ಆಯ್ತಾ? ಆ್ಯನೋಡ್ ಮತ್ತೆ ಕ್ಯಾಥೋಡ್. ಅರ್ಥ ಆಯ್ತಾ? ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಎಲೆಕ್ಟ್ರೋಲೈಟ್ ಆಗಿ ತಗೊಳ್ಳೋಣ. ಏನು ಹೇಳಿ? ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಕಾಪರ್ ಸಲ್ಫೇಟ್ನ ಅರ್ಥ ಆಯ್ತಾ? H2SO4 ಮಿಕ್ಸ್ ಮಾಡಿ ಡಿಸಾಲ್ವ್ ಮಾಡಿದ್ರೆ ಟು ಗೆಟ್ ಸೊಲ್ಯೂಷನ್. ಅದನ್ನು ಇದರಲ್ಲಿ ತಗೊಳ್ಳೋಣ. ಏನಿದು? ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. electrolyte solution. ಅರ್ಥ ಆಯ್ತಾ? ಏನು electrolyte solution? CuSO4 solution. Copper sulfate solution. Copper sulfate dissolved in H2SO4, sulfuric acid, dilute sulfuric acid to get copper sulfate solution. That solution acts as an electrolyte. During electrolysis, the anode dissolves. ಆ್ಯನೋಡ್ ಏನಾಗುತ್ತೆ? ಡಿಸಾಲ್ವ್ ಆಗುತ್ತೆ. ಈ ಆ್ಯನೋಡಲ್ಲಿ ಪ್ಯೂರ್ ಕಾಪರ್ ಕೂಡ ಇರುತ್ತೆ ತಾನೆ. ದಟ್ ಪ್ಯೂರ್ ಕಾಪರ್ ಈಸ್ ಡೆಪಾಸಿಟೆಡ್ ಆನ್ ಥಿನ್ ಶೀಟ್ ಆಫ್ ಪ್ಯೂರ್ ಕಾಪರ್. ಈ ಪ್ಯೂರ್ ಕಾಪರ್ ಶೀಟ್ ಮೇಲೆ ಇದರಲ್ಲಿರ್ತಕ್ಕಂಥ ಒಂದು ಇಂಪ್ಯೂರ್ ಶೀಟಲ್ಲಿರ್ತಕ್ಕಂಥ ಪ್ಯೂರ್ ಕಾಪರ್ ಅದರ ಮೇಲೆ ಡೆಪಾಸಿಟ್ ಆಗುತ್ತೆ. ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ದ ಆ್ಯನೋಡ್ ಡಿಸಾಲ್ವ್ಸ್ and the pure copper is deposited at that is thin sheet of pure copper. Thin sheet of pure copper. ಅರ್ಥ ಆಯ್ತಾ? The impurities are collected as anode mode at the bottom of the tank. ಅರ್ಥ ಆಯ್ತಾ?
ಈ ಟ್ಯಾಂಕ್ನ ಬಾಟಮಲ್ಲಿ ಆ್ಯನೋಡ್ ಮಡ್ಡಾಗಿ ಅರ್ಥ ಆಯ್ತು ಇಂಪ್ಯೂರಿಟೀಸ್ ಕಲೆಕ್ಟ್ ಆಗಿರುತ್ತೆ. ಆ್ಯನೋಡ್ ಮಡ್ ಆಯ್ತಾ, ದಟ್ ಈಸ್ ಇಂಪ್ಯೂರಿಟೀಸ್. ಆಯ್ತಾ, ಇಂಪ್ಯೂರಿಟೀಸು ಆ್ಯನೋಡ್ ಮಡ್ಡ ಕಲೆಕ್ಟ್ ಆಗುತ್ತೆ. ಪ್ಯೂರ್ ಕಾಪರ್ ಥಿನ್ ಶೀಟ್ ಆಫ್ ಕಾಪರ್ ಮೇಲೆ ಡೆಪಾಸಿಟ್ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಈಸ್ ದ ಅರ್ಥ ಆಯ್ತಾ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಸರ್ ಏನೇನು ರಿಯಾಕ್ಷನ್ಸ್ ಆಗುತ್ತೆ ಅಟ್ ಕ್ಯಾಥೋಡ್ ಅಂಡ್ ಆ್ಯನೋಡ್? ಆ್ಯನೋಡ್ ಏನು, ಕ್ಯಾಥೋಡ್ ಏನು ಗೊತ್ತೀನಿ? ಎ thick rod of impure copper acts as anode. A thick rod of impure copper acts as anode. A thin sheet of pure copper acts as cathode. ಅಲ್ಲ ಕ್ಯಾಥೋಡ್ ಏನು ಆ್ಯನೋಡ್ ಏನು ಎಲೆಕ್ಟ್ರೋಲೈಟ್ ಏನಂತ ಗೊತ್ತಾಯ್ತಾ? ಇದನ್ನು ಒಂದೇ ಸೆಂಟೆನ್ಸ್ ಅಲ್ಲಿ ಏನು ಮಾಡ್ಬೋದಾ ಬರೀತಕ್ಕಂಥದ್ದು? ವೆರಿ ಸಿಂಪಲ್. A thick impure rod of copper is taken as anode. A thin pure copper sheet acts as cathode. The two are dipped in a electrolyte solution taken in a tank. ಒಂದೇ ಸೆಂಟೆನ್ಸ್ ಏನು ಮಾಡ್ಬೋದಾ? During electrolysis, the anode dissolves. The pure copper is deposited at a thin sheet of pure copper, cathode. ಅರ್ಥ ಆಯ್ತಾ? ಡೆಪಾಸಿಟ್ ಆಗುತ್ತೆ. The impurities are collected at the bottom of the tank. That impurities are called as anode mud. ಇಷ್ಟು ಬರೀಬೋದಾ ಎಕ್ಸ್ಪ್ಲನೇಷನ್? ಅಟ್ ಕ್ಯಾಥೋಡ್ ಅಟ್ ಆ್ಯನೋಡ್ ಏನೇನು ರಿಯಾಕ್ಷನ್ಸ್ ಆಗುತ್ತೆ ಅಂತ ಕೇಳಿದ್ರೆ ಬರೀಬೇಕು. ಅರ್ಥ ಆಯ್ತಾ? ನೀವು ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಆ್ಯನೋಡಿಕ್ ರಿಯಾಕ್ಷನ್ ಕ್ಯಾಥೋಡಿಕ್ ರಿಯಾಕ್ಷನ್ ಬರೆದ್ಬಿಡಿ ಅಷ್ಟೇ. ಅರ್ಥ ಆಯ್ತಾ? ಯಾವುದು ಡಿಸಾಲ್ವ್ ಆಗ್ತಕ್ಕಂಥದ್ದು? ಆ್ಯನೋಡ್. ಏನು ಡಿಸಾಲ್ವ್ ಆಗ್ತಿದೆ? ಕಾಪರ್. ಅರ್ಥ ಆಯ್ತಾ? ನೋಡಿ ಇಲ್ಲಿ ದಟ್ ಅಂಡರ್ಗೋ ಆಕ್ಸಿಡೇಷನ್ ಅಟ್ ಆ್ಯನೋಡ್. At anode, Cu becomes Cu2 plus ions. ಅರ್ಥ ಆಯ್ತಾ? Cu(n) ಜನರಲ್ ಆಗಿ Cu(n) ಪ್ಲಸ್ ಅನ್ನೋದು ಪ್ಲಸ್ NeN. ಅರ್ಥ ಆಯ್ತಾ? ದಿಸ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಆ್ಯನೋಡ್. ಅರ್ಥ ಆಯ್ತಾ? ಅಟ್ ಕ್ಯಾಥೋಡ್ ಮತ್ತು ಡೆಪಾಸಿಟ್ ಆಗುತ್ತಲ್ಲಮ್ಮ, ಅಟ್ ಕ್ಯಾಥೋಡ್ Cu(n) ಪ್ಲಸ್ ಪ್ಲಸ್ to give Cu. ಇದು ರಿಡಕ್ಷನ್, ಇದು ಆಕ್ಸಿಡೇಷನ್, ಇದು ರಿಡಕ್ಷನ್. ಅರ್ಥ ಆಯ್ತಾ? ದಿಸ್ ಇಸ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್ ಆ್ಯನೋಡ್ ಅಂಡ್ ಕ್ಯಾಥೋಡ್ ಡ್ಯೂರಿಂಗ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಅರ್ಥ ಆಯ್ತಾ? ಇಲ್ಲ ನೀವು ಬೇಕಾದ್ರೆ ಇಲ್ಲಿ Cu becomes Cu2 plus 2 electrons. Cu2 plus 2 electrons gives rise to Cu. ಹಿಂಗಾದ್ರೂ ಬರಬೇಕು, ಎರಡು ಒಂದು. ಅರ್ಥ ಆಗಿದೆಯಾ? ದಿಸ್ ಇಸ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಲಿಕ್ವೇಷನ್ ಪ್ರೋಸೆಸ್, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಎರಡು ಗೊತ್ತಿದೆಯಾ? ಈ ಆ್ಯನೋಡ್ ಮಡ್ಡಾಗಿ ಎಂಥ ಇಂಪ್ಯೂರಿಟೀಸ್ ಇರ್ಬೋದು ಅಂತ ಕೇಳ್ಬೋದು ನಿಮಗೆ. ಅರ್ಥ ಆಯ್ತಾ? ಸೆಲೆನಿಯಂ ಇರ್ಬೋದು, ಆಂಟಿಮನಿ ಇರ್ಬೋದು, ಟೆಲ್ಲೂರಿಯಂ ಇರ್ಬೋದು. ಟೆಲ್ಲೂರಿಯಂ, ಸಿಲಿನಿಯಂ, ಆಂಟಿಮನಿ, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್. ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್, ಟೆಲ್ಲೂರಿಯಂ, ಸಿಲಿನಿಯಂ ಮತ್ತು ಆಂಟಿಮನಿ ಇಂಥ ಇಂಪ್ಯೂರಿಟೀಸು ಆ್ಯನೋಡ್ ಮಡ್ಡ ಕಲೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿ ಏನೇನು ಇಂಪ್ಯೂರಿಟೀಸ್ ಇರ್ತವೆ ಆ್ಯನೋಡ್ ಮಡ್ಡಲ್ಲಿ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಪ್ರೋಸೆಸ್ ಗೊತ್ತಾಯ್ತು. ಆ್ಯನೋಡ್ ಏನು ಕ್ಯಾಥೋಡ್ ಏನು ಗೊತ್ತಾಯ್ತು. ಆ್ಯನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್ ಹೆಂಗಾದರೂ ಕೇಳ್ಕೊಳ್ಳಿ. 1 ಮಾರ್ಕಲ್ಲಿ ಕೇಳ್ಕೊಳ್ಳಿ, 2 ಮಾರ್ಕ್ಸಲ್ಲಿ ಕೇಳ್ಕೊಳ್ಳಿ, ಇಲ್ಲ 3 ಮಾರ್ಕ್ಸಲ್ಲಿ ಕೂಡ ಕೇಳ್ಕೊಳ್ಳಿ. ಇದು ಬರಿಬೋದು. ಇದು ಡಯಾಗ್ರಾಮ್ಸ್ ಅಂತ ಕೇಳ್ತೀನಿ 3 ಮಾರ್ಕ್ಸಲ್ಲ ಬರಿಬೋದು. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ದಟ್ ಈಸ್ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಬೇಕಾ? ವೆರಿ ಸಿಂಪಲ್. ಅರ್ಥ ಆಯ್ತಾ? ಈ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಲ್ಲಿ a thick impure copper rods taken as anode, a thin sheets of pure copper taken as cathode. The two rods are dipped in a copper sulfate solution taken in a tank. ಅರ್ಥ ಆಯ್ತಾ? ಫಸ್ಟ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸ್, ಡ್ಯೂರಿಂಗ್ ಎಲೆಕ್ಟ್ರೋಲೈಸಿಸ್ ದ ಆ್ಯನೋಡ್ ಡಿಸಾಲ್ವ್ಸ್ ದ ಪ್ಯೂರ್ ಕಾಪರ್ ಪ್ರೆಸೆಂಟ್ ಇನ್ ಆ್ಯನೋಡ್. ಅರ್ಥ ಆಯ್ತಾ? ಈಸ್ ಡೆಪಾಸಿಟೆಡ್ ಆನ್ ಕ್ಯಾಥೋಡ್. A thin sheet of pure copper acts as cathode, deposited on cathode. The impurities are collected at the bottom of tank as anode mud. ಅರ್ಥ ಆಯ್ತಾ?
At cathode, at anode, these are the reaction types. At cathode, these are reaction types. System. During electrolysis, at anode, this is a reaction. At cathode, this is a reaction. ಅರ್ಥ ಆಯ್ತಾ? 3 ಮಾರ್ಕ್ಸ್ ಅಲ್ಲಿ ಕೇಳಿದ್ರೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ. ದೇರ್ ಮೇ ಬಿ ಚಾನ್ಸ್ ಕೇಳಿದ್ರೆ ಕೇಳ್ಬೋದು. 3 ಮಾರ್ಕ್ಸ್ ಕ್ವಶನ್ ದೇರ್ ಮೇ ಬಿ ಚಾನ್ಸ್ ಕೇಳಿದ್ರೆ ಇದು ಮತ್ತೆ ಜೋನ್ ರಿಫೈನಿಂಗ್ ಕೇಳ್ತಾರೆ ಅಷ್ಟೇ. ಇಷ್ಟು 6 ರಿಫೈನಿಂಗ್ ಪ್ರೋಸೆಸ್ಸಲ್ಲಿ ನಿಮ್ಗೆ ಕೇಳ್ತಕ್ಕಂಥದ್ದು ಎಲೆಕ್ಟ್ರೋಲಿಕ್ ರಿಫೈನಿಂಗು ಅಥವಾ ಜೋನ್ ರಿಫೈನಿಂಗ್ ಕೇಳಿದ್ರೆ ಕೇಳ್ಬೋದು. ಬಟ್ ಇವೆರಡೂ ಕೂಡ ಜಾಸ್ತಿ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಇವೆರಡು ಜಾಸ್ತಿ ಇಂಪಾರ್ಟೆಂಟ್ ಕೂಡ. ಇವೆರಡು ಮತ್ತು ಮಾಂಡ್ಸ್ ಪ್ರೋಸೆಸ್ ಮತ್ತು ವ್ಯಾನ್ ಆಲ್ಕಲ್ ಪ್ರೋಸೆಸ್ ಅಂದರೆ ಅವೆರಡು ಸೇರಿ ವೇಫರ್ ಫೇಸ್ ಪ್ರೋಸೆಸ್ ಅಂತ ಕರಿತೀವಿ. ಆ ವೇಫರ್ ಫೇಸ್ ಮೆಥಡ್, ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್, ಅರ್ಥ ಆಯ್ತಾ, ಜೋನ್ ರಿಫೈನಿಂಗ್, ಈ 3 ಜಾಸ್ತಿ ಇಂಪಾರ್ಟೆಂಟ್. ಬೇರೆ ಇಂಪಾರ್ಟೆಂಟ್ ಕೇಳಬಾರ್ದು ಅಂತೇನಿಲ್ಲ. ಈ 3 ಸುಮಾರು ಜಾಸ್ತಿ ಟೈಮ್ಸ್ ರಿಪೀಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಅಲ್ಲಿಗೆ ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಗೊತ್ತಿದೆಯಾ? ನೆಕ್ಸ್ಟ್ ವೆರಿ ಸಿಂಪಲ್, ಜೋನ್ ರಿಫೈನಿಂಗ್. ಏನೇಳಿ? ಜೋನ್ ರಿಫೈನಿಂಗ್. ಜೋನ್ ರಿಫೈನಿಂಗ್ ಅರ್ಥ ಆಯ್ತಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರೋಲಿಟಿಕ್ ರಿಫೈನಿಂಗ್ ಅಂತ ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಿಸ್ ಮೆಥಡ್, ಜೋನ್ ರಿಫೈನಿಂಗ್? ದಟ್ ಈಸ್ ದ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಅಥವಾ ಮೋರ್ ಕಾನ್ಸಂಟ್ರೇಟ್ ಇನ್ ದ ಮೆಲ್ಟ್ ದೆನ್ ದ ಸಾಲಿಡ್ ಸ್ಟೇಟ್. ಸಾಲಿಡ್ ಸ್ಟೇಟ್ ಕಂಪೇರ್ ಮಾಡಿದ್ರೆ ಇಂಪ್ಯೂರಿಟೀಸು ಮೆಲ್ಟಲ್ಲಿ ಜಾಸ್ತಿ ಸಾಲ್ಯುಬಿಲಿಟಿ ಹೊಂದಿರ್ತವೆ, ಅಂದರೆ ಮೋಲ್ಟನ್ ಸ್ಟೇಟಲ್ಲಿ ಜಾಸ್ತಿ ಸಾಲ್ಯುಬಿಲಿಟಿ ಹೊಂದಿರ್ತವೆ. ದಟ್ ಈಸ್ ಅ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್. ಅರ್ಥ ಆಯ್ತಾ? ದ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಮೆಲ್ಟ್ ದೆನ್ ದ ಸಾಲಿಡ್ ಸ್ಟೇಟ್. ದಟ್ ಈಸ್ ಅ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್. ವಿಚ್ ಟೈಪ್ ಆಫ್ ಮೆಟಲ್ಸ್ ಕ್ಯಾನ್ ಬಿ ಪ್ಯೂರಿಫೈಡ್? ವೆರಿ ಸಿಂಪಲ್, ದ ಅಲ್ಟ್ರಾ ಪ್ಯೂರ್ ಮೆಟಲ್ಸ್ ಅಥವಾ ಸೆಮಿ ಕಂಡಕ್ಟರ್ಸ್ಗೆ ಯೂಸ್ ಮಾಡ್ತಕ್ಕಂಥ ಮೆಟಲ್ಸ್. ಆಯ್ತಾ? ಸೆಮಿ ಕಂಡಕ್ಟರ್ಸ್ ಯೂಸ್ ಮಾಡ್ತಕ್ಕಂಥ ಅಲ್ಟ್ರಾ ಪ್ಯೂರ್ ಮೆಟಲ್ಸ್ ತಾನೆ. ದಟ್ ಅಲ್ಟ್ರಾ ಪ್ಯೂರಿಟಿ, ಎ ಪ್ಯೂರಿಟಿ ಆಫ್ 5 nines, ದಟ್ ಈಸ್ 5 nines ಮೀನ್ಸ್ 99.999% ಕ್ಯಾನ್ ಬಿ obtained. ಇಷ್ಟೊಂದು ಪ್ಯೂರಿಟಿ ಪಡಿಬೋದು ಬೈ ಯೂಸಿಂಗ್ ಜೋನ್ ರಿಫೈನಿಂಗ್. ಅರ್ಥ ಆಯ್ತಾ? ಎ ಪ್ಯೂರಿಟಿ ಆಫ್ 5 nines ಅಂತ ಕರಿತೀವಿ. 99.999% ಪ್ಯೂರಿಟಿ ಕ್ಯಾನ್ ಬಿ obtained ಬೈ ಯೂಸಿಂಗ್ ಜೋನ್ ರಿಫೈನಿಂಗ್. ಅರ್ಥ ಆಯ್ತಾ? ಎಂತ ನಾವು ಸೆಮಿ ಕಂಡಕ್ಟರ್ಸ್ಗೆ ಯೂಸ್ ಮಾಡ್ತೀವಿ. ಸಿಲಿಕಾನು, ಜರ್ಮೇನಿಯಮ್ಮು, ಗ್ಯಾಲಿಯಮ್ಮು, ಇಂಡಿಯಮ್ಮು, ಬೋರಾನು, ಅರ್ಥ ಆಯ್ತಾ, ಯೂಸ್ ಮಾಡ್ತೀವಿ ತಾನೆ ಸೆಮಿ ಕಂಡಕ್ಟರ್ಸ್ಗೆ. ಅಂಥ ಮೆಟಲ್ಸ್ನ ಪ್ಯೂರಿಫೈ ಮಾಡ್ಬೋದು. ಅರ್ಥ ಆಯ್ತಾ? ನಿಮ್ಗೆ 1 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಜಾಸ್ತಿ ಕೇಳೋದು ನಿಮ್ಮ ಮೇಲೆ. ಅರ್ಥ ಆಯ್ತಾ? ನಾವು ಸೆಮಿ ಕಂಡಕ್ಟಿಂಗ್ ಮೆಟೀರಿಯಲ್ಸ್ನ ಪ್ಯೂರಿಫೈ ಮಾಡಬೇಕಾದ್ರೆ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂತ ಕೇಳೋದು. ಯಾವುದು? ಜೋನ್ ರಿಫೈನಿಂಗ್. ಜೋನ್ ರಿಫೈನಿಂಗ್ ಇಂದ ಎಂಥ ಮೆಟಲ್ಸ್ನ ಪ್ಯೂರಿಫೈ ಮಾಡ್ಬೋದು ಅಂದ್ಬಿಟ್ಟು ಕೇಳಿದ್ರೆ, ದಟ್ ಈಸ್ ಹೈ ಪ್ಯೂರಿಟಿ ಮೆಟಲ್ಸ್ ಲೈಕ್ ಸಿಲಿಕಾನ್, ಜರ್ಮೇನಿಯಂ, ಗ್ಯಾಲಿಯಂ, ಇಂಡಿಯಂ, ಬೋರಾನ್ ಎಕ್ಸೆಟ್ರಾ ಬರೀಬೋದಾ? ಎಕ್ಸಾಂಪಲ್ ಕೇಳಿದ್ರೆ ಅರ್ಥ ಆಯ್ತು? ಅಥವಾ ಸಿಲಿಕಾನ್ನ ಅಥವಾ ಬೋರಾನ್ನ ಅಥವಾ ಜರ್ಮೇನಿಯಂನ, ಅರ್ಥ ಆಯ್ತಾ? ಯಾವ ಮೆಥಡ್ ಪ್ಯೂರಿಫೈ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಬರೀತೀರಾ? ಜೋನ್ ರಿಫೈನಿಂಗ್. ಅಥವಾ ಜೋನ್ ರಿಫೈನಿಂಗ್ ಒಂದು ಎಕ್ಸಾಂಪಲ್ ಕೊಡಿ, ಬರೀಬೋದಾ 1 ಮಾರ್ಕಲ್ಲಿ? It's very important, very important. So many times for the question. Young sir, what is the process involved in this method? Principle artha agidiya? The impurities are more soluble in the melt ಅಥವಾ molten state than solid state. That is principle involved in this method. What is the process? Very simple. A long impure metal rod is taken. ಒಂದು long impure metal rod ತಗೊಳ್ಳೋದು. ಒಂದು ಲಾಂಗ್ ಇಂಪ್ಯೂರ್ ಮೆಟಲ್ ರಾಡ್. ಈ ಲಾಂಗ್ ಇಂಪ್ಯೂರ್ ಮೆಟಲ್ ರಾಡ್ಗೆ at one end that a circular heater is fitted. A circular heater.
circular heater. ಅರ್ಥ ಆಯ್ತು? ಸರ್ಕ್ಯುಲರ್ ಹೀಟರ್ ಏನಿದು? ಎಲ್ಲ ಇಂಪ್ಯೂರ್ ಮೆಟಲ್ ರಾಡ್ ಇಲ್ಲಿ ಬರೀತೀವಿ. ಲಾಂಗ್ ಇಂಪ್ಯೂರ್ ಮೆಟಲ್ ರಾಡ್ ಒಂದು ಎಂಡಲ್ಲಿ ಫಿಟ್ ಮಾಡಿದೀವ, ಸರ್ಕ್ಯುಲರ್ ಹೀಟರ್ ಫಿಟ್ ಮಾಡಿದೀವಿ ಒಂದು ಎಂಡಲ್ಲಿ. ನಾವು ಇದನ್ನು ಇವಾಗ ಹೀಟ್ ಮಾಡೋಣ, ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡಿಬಿಟ್ಟು ಹೀಟ್ ಮಾಡೋಣ. ಹೀಟ್ ಮಾಡಿದಾಗ ಸರ್ಕ್ಯುಲರ್ ಹೀಟರ್ ಇಲ್ಲಿ ಫಿಟ್ ಆಗಿದೆಯೋ ಅಲ್ಲಿ ಮೆಲ್ಟ್ ಆಗುತ್ತಾ ಮೆಟಲ್ಲು? ಆ ಪಾರ್ಟಲ್ಲಿ ಮೆಲ್ಟ್ ಆಗುತ್ತೆ ತಾನೆ. ಇವಾಗ ಇಷ್ಟು ಪಾರ್ಟಿಗೆ ಅರ್ಥ ಇದು ಫಿಟ್ ಮಾಡಿದ್ದೀವಿ. ಫಸ್ಟ್ ಈ ಎಡ್ಜಲ್ಲಿ ಫಿಟ್ ಮಾಡಿದ್ದೀನಿ, ಫಸ್ಟ್ ಈ ಎಡ್ಜಲ್ಲಿ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಮೆಲ್ಟ್ ಆಗುತ್ತಾ? ಮೆಲ್ಟ್ ಆಗಿಬಿಟ್ಟು ದಟ್ ಮೆಲ್ಟ್ ಒಳಗಡೆಗೆ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್, ಇಂಪ್ಯೂರಿಟೀಸ್ ಎಲ್ಲ ಮೆಲ್ಟ್ ಹೋಗುತ್ತೆ. ನಾವು ಆ ಹೀಟ್ರನ್ನ ಒಂದು ಎಂಡಿಂದ ಅದರ ಎಂಡಿಗೆ ನಿಧಾನಕ್ಕೆ ಮೂವ್ ಮಾಡ್ತಾ ಇದ್ರೆ ಅರ್ಥ ಆಯ್ತಾ? ಇಂಪ್ಯೂರಿಟೀಸ್ ಕೂಡ ಅದೇ ಎಂಡಿಗೆ ಮೂವ್ ಆಗ್ತಾವ. ಯಾಕಂದರೆ ದ ಇಂಪ್ಯೂರಿಟೀಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ದ ಮೆಲ್ಟ್ ಅಥವಾ molten state than solid state. Hence the impurities also moving to the same end. ನಾವು ಯಾವ ಎಂಡಿಗೆ ಅರ್ಥ ಆಯ್ತು ಮೂವ್ ಮಾಡ್ತಾ ಇದ್ದೀವಿ ಹೀಟರ್ನ, ಸರ್ಕ್ಯುಲರ್ ಹೀಟರ್ನ, ಆ ಎಂಡಿಗೆ ಇಂಪ್ಯೂರಿಟೀಸ್ ಮೂವ್ ಆಗುತ್ತೆ. ದ ಪ್ರೋಸೆಸ್ ಈಸ್ ರಿಪೀಟೆಡ್ ಫಾರ್ ಸೆವರಲ್ ಟೈಮ್ಸ್. ಮತ್ತೆ ಆ ಎಂಡಿಂದ ಈ ಎಂಡಲ್ಲಿ ಮತ್ತೆ ತೆಗೆಯೋದು, ಈ ಎಂಡಿಗೆ ಫಿಟ್ ಮಾಡೋದು, ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡೋದು, ಮತ್ತೆ ಇನ್ನೊಂದ್ಸಲ ತೆಗೆಯೋದು, ಮತ್ತೆ ಇಲ್ಲಿ ಎಂಡಲ್ಲಿ ಫಿಟ್ ಮಾಡೋದು, ಮತ್ತೆ ಇನ್ನೊಂದ್ಸಲ. ಈ ಥರ ದ ಪ್ರೋಸೆಸ್ ಈಸ್ ರಿಪೀಟೆಡ್ ಫಾರ್ ಸೆವರಲ್ ಟೈಮ್ಸ್. All the impurities present in the long metal rod are enter into one end. ಏನಿದೆ? ಇಂಪ್ಯೂರಿಟೀಸ್ ಒಂದು ಎಂಡಿಗೆ ಹೋಗ್ಬಿಡುತ್ತೆ. ದಟ್ ಇಂಪ್ಯೂರ್ ಎಂಡ್ ಪಾರ್ಟ್ ಈಸ್ ಕಟ್ ಆಫ್ ಅಂಡ್ ಸಪರೇಟೆಡ್. ಆ ಇಂಪ್ಯೂರಿಟಿ ಎಂಡ್ ಪಾರ್ಟ್ ನಾವು ಏನು ಮಾಡೋಣ? ಕಟ್ ಮಾಡಿಬಿಟ್ಟು ಸಪರೇಟ್ ಮಾಡಿಬಿಡೋಣ. ಟು ಗೆಟ್ ಎ ಪ್ಯೂರ್ ಮೆಟಲ್, ಎ ಅಲ್ಟ್ರಾ ಪ್ಯೂರಿಟಿ ಆಫ್ 5 nines, ಎ ಅಲ್ಟ್ರಾ ಪ್ಯೂರಿಟಿ ಆಫ್ 5 nines. ಬರೀಬೋದು? ಅರ್ಥ ಆಗಿದೆ ಜೋನ್ ರಿಫೈನಿಂಗ್? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ದಿಸ್ ಇಸ್ ಜೋನ್ ರಿಫೈನಿಂಗ್. ವಾಟ್ ಈಸ್ ದ ಪ್ರಿನ್ಸಿಪಲ್ ಇನ್ ದಿಸ್ ಮೆಥಡ್? The impurities are more soluble in the melt than the solid state. That is a principle. Which type of metals can be purified? The semi-conducting materials such as silicon, germanium, gallium, indium, boron, etc. can be purified. ಅಥವಾ ಈ ಯಾವುದಾದ್ರೂ ಒಂದು ನೇಮ್ ಕೊಟ್ಬಿಟ್ಟು ಈ ಮೆಟಲ್ನ ಪ್ಯೂರಿಫೈ ಮಾಡಲಿಕ್ಕೆ ಯಾವ ಮೆಥಡ್ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಅಥವಾ ಜೋನ್ ರಿಫೈನಿಂಗ್ ತಾನೆ ಒಂದು ಮಾರ್ಕಲ್ಲಿ ಕೇಳಿದ್ರೆ ಅಲ್ಲಿಗೆ ಒಂದು ಸೆಂಟೆನ್ಸ್ ಮುಗೀತಾ? ಅರ್ಥ ಪ್ರಿನ್ಸಿಪಲ್ ಒಂದು ಸೆಂಟೆನ್ಸು, ಯಾವ ಟೈಪ್ ಆಫ್ ಮೆಟಲ್ಸ್ ಪ್ಯೂರಿಫೈ ಮಾಡ್ತೀವಿ ಅಂತ ಒಂದು ಸೆಂಟೆನ್ಸ್ ಮುಗೀತಾ? ಥರ್ಡ್ ಸೆಂಟೆನ್ಸ್, ಇಂಪ್ಯೂರ್ ಮೆಟಲ್ ರಾಡ್ ಇಸ್ ಟೇಕನ್, ಅಟ್ ಒನ್ ಎಂಡ್ ಎ ಸರ್ಕ್ಯುಲರ್ ಹೀಟರ್ ಈಸ್ ಫಿಟೆಡ್. ಅರ್ಥಾತ್ ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್ ದಟ್ ಎಂಡ್ ಈಸ್ ಹೀಟೆಡ್, ದಟ್ ಸರ್ಕ್ಯುಲರ್ ಹೀಟರ್ ಸ್ಲೋಲಿ ಮೂವ್ಸ್ ಟು ದ ಅದರ್ ಎಂಡ್. The impurities are more soluble in the melt, no? Hence, all the impurities are moved to the same end. The process are repeated for several times. That impure end part of long metal rod is cut off and separated to get a pure metal, a ultra pure metal, a purity of 99.99% 5 nines. Very good. This is the zone refining process. Zone refining process. ಅರ್ಥ ಆಗಿದೆ ತಾನೆ? ಅಲ್ಲಿ ನಾವು 3 ಮೆಥಡ್ಸ್ ಮಾತ್ರ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ 3 ಮೆಥಡ್ಸು ಕೆಲವೊಂದು ಯೂಸಸ್ ಡಿಸ್ಕಸ್ ಮಾಡಿಬಿಟ್ರೆ ಈ ಚಾಪ್ಟರ್ ಮುಗೀತು. ಥ್ಯಾಂಕ್ ಯು.